ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಕೆಟ್ಟದ್ದನ್ನು ಮಾಡಬೇಕೆಂಬುವವರಿಗೆ ಸಮಯದ ಅವಕಾಶವಿರೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಗಳು. ಒಂದು ವೀಕ್ಷಕರವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಮನುಷ್ಯ ಅಂತ ಅಂದಮೇಲೆ ಒಳ್ಳೆಯದು ಕೆಟ್ಟದ್ದು ಅನ್ನುವಂಥದ್ದು ಇರುತ್ತೆ ಗುರುಗಳೇ. ಹಾಗೆ ಒಳ್ಳೆಯ ಆಲೋಚನೆ, ಕೆಟ್ಟ ಆಲೋಚನೆ ಅನ್ನುವಂಥದ್ದು ಇರುತ್ತೆ. ಹಾಗಿದ್ಮೇಲೆ ಒಬ್ಬ ಮನುಷ್ಯನಿಗೆ ಕೆಟ್ಟ ಆಲೋಚನೆ ಅಂತ ಅಂದರೆ ಯಾವುದು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತು ನಮ್ಮನ್ನು ಚಿತ್ರರಂಗದಲ್ಲಿ ರಂಜಿಸಿದ ಆರೋಗ್ಯದಾಯಕವಾಗಿರ್ತಕ್ಕಂತಹ ಬಿ ಸರೋಜಾದೇವಿ ಅಂದರೆ ಆರೋಗ್ಯ ಅನ್ನೋದನ್ನು ಮಹಿಳೆಯರು ಇವ್ರ ಫೋಟೋ ಒಂದ್ಸಲ ನೋಡಬೇಕು. ಯಾರದನ್ನ? ಸರೋಜಾದೇವಿ ಫೋಟೋ ಒಂದ್ಸಲ ನೋಡಬೇಕು. ಯಾಕೆ ಅಂತಂದರೆ ಒಂದೂವರೆ ಮಗು ಆದರೆ ಒಂದೂವರೆ ಮಗು ಆಗೋದ್ರೊಳಗಡೆ ಎಲ್ಲ ಮುಖ ಎಲ್ಲ ಸುಕ್ ಬಂದ್ಬಿಟ್ಟಿರ್ತದೆ. ಹೌದು ಅಲ್ವಾ? ಈ ಒಂದೂವರೆ ಮಗು ಯಾವುದು ಅಂತ ಅನ್ಕೋಬೇಡಿ. ಒಂದು ಬೇಕು ಅಂತ ತಗೊಂಡಿದ್ದು, ಇನ್ನೊಂದು ಅರ್ಧಂಬರ್ಧ ಮಾಡಿ ಬೇಡ ಅಂದಿದ್ದು. ಇದು ಒಂದೂವರೆ ಮಗು ಅಂತ ಹೇಳೋದು. ಡೌಟ್ ಬಂದ್ಬಿಡುತ್ತಲ್ಲ, ಅಯ್ಯೋ ಅದೇ ನೋಡ್ಕೊಳಕ್ಕಾಯ್ತಲ್ಲ ಇದ್ಯಾಕೆ ಅಂತ. ಇದು ಒಂದೂವರೆ ಮಗು ಅಂತ ಹೇಳ್ತಕ್ಕಂಥ ವಿಚಾರ. ಆಮೇಲೆ ಇದನ್ನು ಒಂದೂವರೆ ಹೆಂಗಾಗತ್ತೆ ಅಂತ ಅನ್ಕೋಬೇಡ. ಆಮೇಲೆ ಈಗ ವಿಷಯಕ್ಕೆ ಬರೋದೇ ಆದರೆ ಪೂರ್ಣ ಆಯಸ್ಸು ಅಂತಕ್ಕಂಥ ವಿಚಾರಕ್ಕೆ ಸ್ವಲ್ಪ ಹತ್ತಿರಕ್ಕೆ ಹೇಳ್ಬೋದು. ಹೌದು, ಪೂರ್ಣ ಆಯಸ್ಸು ಆಗಿಲ್ಲ, ಆದರೂ ಇಷ್ಟು ಮಟ್ಟಕ್ಕೆ ಅವರು ವಿಶೇಷ ಏನಂದರೆ ಇವರು ಸಾವಲ್ಲಿ ನೋಡ್ತಾ ಇದ್ದರೆ ಮುಖ ಇನ್ನು ಸ್ವಲ್ಪ ನೋಡೋಣ, ಮಾತಾಡ್ತಾರೆ ಇನ್ನು ಸ್ವಲ್ಪ ಅಂದರೆ ಆ ನಗು ಮುಖ ಇದೆಯಲ್ಲ ಅದು ಅಷ್ಟು ಸುಲಭವಾಗಿ ದಕ್ಕಲ್ಲ. ಹಾಗಿದ್ಮೇಲೆ ಅವರು ಸ್ಪೆಷಲಾಗಿ ಫಾರಿನ್ನಿಂದ ಐಟಮ್ ಏನಾದ್ರು ತರಿಸ್ಕೊಂಡು ತಿಂದ್ರಾ ನೋಡಿ ಹೇಗಿದೆ ಅಲ್ವಾ? ಏನು ವಿಶೇಷ ಫುಡ್ಡು ನಮ್ಮ ಇಂಡಿಯನ್ಸ್ ಅಲ್ವಾ, ಬೇರೆದೇನೋ ತಂದ್ರಾ ಅಂತ ಡೌಟ್ ಇದೆ. ಅಲ್ಲ, ನಮ್ಮನೆ ಪರಂಗಿ ಎಣ್ಣೆ ನಮ್ಮನೆ ತುಳಸಿನೇ. ಆದರೆ ಮನಸ್ಸು ಚೆನ್ನಾಗಿದ್ದವರಿಗೆ ಮಾತ್ರ ಈ ಮುಖಭಾವ ಸಿಗೋದು. ಸೌಂದರ್ಯವನ್ನು ಮೇಕಪ್ ಮಾಡ್ಕೊಂಡು ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲಕ್ಕೆ ಮಾಡ್ಕೊಂಡ್ರು ಬರಲ್ಲ. ಹಂಗೆ ಮಾಡಿ ಎಷ್ಟೋ ಹೀರೋಯಿನ್ಗಳು ಹೋಗ್ಬಿಟ್ರು ಪ್ರಪಂಚ ಬಿಟ್ಟು ಏನೋ ಮಾಡೋಕ್ಕೋಗಿ ಅಲ್ವಾ? ಈಗ ನೋಡಿ, ಪ್ರಕೃತಿ ದತ್ತವಾಗಿ ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಮುಖಭಾವ, ಸಾಕ್ಷಾತ್ ಮಹಾಲಕ್ಷ್ಮಿ ಥರ ಕಾಣಿಸ್ತಾರೆ ಅಲ್ವಾ? ಯಾಕೆ ಎಲ್ಲ ಹೆಂಗಸ್ರಿಗೆ ಪ್ರಯತ್ನ ಪಡಬಾರ್ದು ಅಂತ ಇವತ್ತು ಒಂದು ಸಂದೇಶ ಕೊಡೋಣ ಅಂತ ಇಷ್ಟು ಹೇಳಿದೆ. ಯಾಕೆಂದರೆ ಮಾಮೂಲಿ ಸತ್ತ ಮೇಲೆ ಅಯ್ಯೋ ಇರಬೇಕಿತ್ತು, ಅಯ್ಯೋ ಹೋಗ್ಬಿಟ್ರು, ಇದೆಲ್ಲ ಮಾಮೂಲಿ ಹೇಳ್ತಾರೆ, ಮಾಮೂಲಿ ರಾಜಕೀಯದೆಲ್ಲ ಹೇಳಾಗಿದೆ. ಈಗ ನಾವು ಹೇಳುವಂಥದ್ದೇನಿಲ್ಲ, ನಾವು ಏನು ಆರಿಸ್ಕೋಬೋದು ಅಂದರೆ ಇದನ್ನೇ ಭಗವಂತ ಏನು ಹೇಳ್ತಾನೆ ಅಂದರೆ ಸಂದೇಶ ಕೊಟ್ಟು ಬಾ ದೇಶಕ್ಕೆ ಅಂತ. ಇದೇ ಸಂದೇಶ. ಆರೋಗ್ಯವಂತಳಾಗಿರ್ತಕ್ಕಂತಹ ನರಳಿ ಸಾಯೋದಲ್ಲ, ಆರೋಗ್ಯವಾಗಿ ಸಾವು. ಆ ಸಾವಿನಲ್ಲೂ ಒಂದು ಕ್ವಾಲಿಟಿ, ಜೀವನದಲ್ಲೂ ಒಂದು ಕ್ವಾಲಿಟಿ. ಇದನ್ನು ಭಗವಂತ ಇಲ್ಲಿ ಇಟ್ಟು ಬಾ ಅಂತ ಭೂಮಿಗೆ ಕಳಿಸಿರೋದು. ನಾವು ಬರದೇ ಇರೋದು, ಆಗದೇ ಇರೋ ಮಾತ್ರೆಗಳು ನುಂಗಿ, ಆಗದೇ ಇರೋ ಜಾಗದಲ್ಲೆಲ್ಲ ಕುಯ್ಸ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗದೆ, ನಿಂತ್ಕೊಳ್ಳೋಕ್ಕೂ ಆಗದೆ, ನಿದ್ದೆ ಮಾಡೋಕ್ಕೂ ಆಗದೆ, ದೇವರೇ ಕರ್ಕಳಪ್ಪ ಅಂತ ಸುಮ್ಮನೆ ಹೇಳೋದು. ಗ್ಲಾಸ್ ಆಚೆ ಬಿದ್ದು ಎತ್ಕೊಂಬ ಒಳಮಳಕ್ಕೋ ಆ ಗಳಿಗೆಲ್ಲ ಹೇಳ್ಬಿಡ್ತಾರೆ. ದೇವರೇ ಕಳ್ಕಳಪ್ಪ ಅಂದ್ಬಿಡೋದು. ಗ್ಲಾಸ್ ಆಚೆ ಎತ್ಕೊಂಬ ಅನ್ನೋದು. ಅಂದರೆ ನಾವು ಸುಮ್ಮನೆ ಶೋ ಅಪ್ ಮಲ್ಲಿ ಬದುಕೋದು. ಈ ನಾಟಕೀಯದ ಬದುಕು ನೋಡೋಕ್ಕೆ ಚೆನ್ನಾಗಿರಲ್ಲ. ಖಂಡಿತ ಹೌದು. ಯಾರನ್ನ ಈ ನಾಟಕ ಆಡ್ತಕ್ಕಂಥದ್ದು. ಇದು ಯಾಕೆ ಈ ನಾಟಕ ಅಂತಕ್ಕಂಥ ಒಂದು ವಿಷಯ ಬರುತ್ತೆ ಇಲ್ಲಿ ಅಂದರೆ, ಹಂಗಾರೆ ನಾವೆಲ್ಲ ಚೆನ್ನಾಗಿಲ್ಲದೆ ಇರೋರು, ಮಾತ್ರೆ ನುಂಗೋರು, ಔಷಧಿ ಕುಡಿಯೋರೆಲ್ಲ ಹಂಗಾದರೆ ನಾವು ಚೆನ್ನಾಗಿಲ್ವಾ ಅಂತಕ್ಕಂಥದ್ದು. ಯಾಕೆ ಈ ಥರ ಆಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಏನು ಹೇಳಿದ್ದು ಇವತ್ತು ಪ್ರಶ್ನೆ. ಕೆಟ್ಟ ಆಲೋಚನೆಯ ಮೂಲ ಉದ್ದೇಶ ಅರ್ಥ ಯಾವುದು? ಕೆಟ್ಟ ಆಲೋಚನೆ ಯಾವುದು ಅಂದರೆ ಅದ್ಭುತವಾದ ಒಂದು ವಿಚಾರ. ಏನು ಅಂದರೆ ಇನ್ನೊಬ್ಬರನ್ನ ನೋಡಿ ಅನುಸರಿಸಕ್ಕೆ ಹೋಗೋದು. ಇದು ಕೆಟ್ಟ ಆಲೋಚನೆ. ಅವಳ ಥರ ನಾನು ಇರಬೇಕು, ಅವ್ರ ಥರ ನಾನು ಇರಬೇಕು, ಅವ್ರ ಥರ ಸರ ನಾನು ಮಾಡಿಸ್ಕೋಬೇಕು. ಇದೇ ಕೆಟ್ಟ ಆಲೋಚನೆ, ದುರಾಲೋಚನೆ. ಇದಕ್ಕೆ ಔಷಧಿ ಇಲ್ಲ. ಈ ರೀತಿಯಾಗಿ ಕೆಟ್ಟ ಆಲೋಚನೆ ಯಾರಿಗಿಲ್ಲ ಅಂತ ಕೇಳಂಗಿಲ್ಲ. ಅದಕ್ಕೆ ಹೆಂಗಸರು ಯಾರು ನೆಮ್ಮದಿಯಾಗಿಲ್ಲ. ಇದರ ಪಕ್ಕ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಏನು ಅಂದರೆ ಹೆಂಗಸರು ಉಸಿರಾಡುವುದಕ್ಕೆ ಯಾವ ಕಾರಣಕ್ಕೆ ಉಸಿರಾಡಬೇಕು, ಹೆಂಗಸರು ಉಸಿರಾಡ್ತಕ್ಕಂಥ ಕ್ರಮ ಯಾವ ಕಾರಣಕ್ಕೆ ಉಸಿರಾಡಬೇಕು. ಹೆಂಗಸರು ಉಸಿರಾಡಬಾರ್ದು ಹಂಗಾದ್ರೆ
ನಿಜ ಹಂಗೆ ಅನ್ಸಿದ್ದು ಗುರುಗಳೇ ನೀವು ಹೇಳಿದಾಗ. ಉಸಿರಾಡಬಾರ್ದಾ ಹಾಗಿದ್ರೆ ಅಂತ. ಅಲ್ಲ, ವಿಶೇಷ ಹೆಂಗಸರದು, ವಿಶೇಷವಾಗಿರುವಂಥ ಉಸಿರಾಟ ಹೆಂಗಸರದು. ಅದು ಹೇಳ್ತೀನಿ ಏನಕ್ಕೆ ಅಂತ. ಗಂಡಸರಂಗಾರೆ ವಿಶೇಷ ಇಲ್ವಾ? ಇದೆ. ಆದರೆ ಹೆಂಗಸರಲ್ಲಿ ಒಂದು ದೊಡ್ಡ ಕಾನ್ಸೆಪ್ಟ್ ಇರಬೇಕು. ಕಾನ್ಸೆಪ್ಟ್ ಇದೇನು ಅಂದರೆ ಕಾನ್ಸೆಪ್ಟ್ ಹೆಸರು ನಿಜವಾದ ಸುಂದರವಾದ ಜೀವನ ಯಾವುದು ಹೆಂಗಸರಿಗೆ? ನಿಜವಾದ ಜೀವನ, ಸುಂದರವಾದ ಜೀವನ ಯಾವುದು? ಬೇಕಾ ಬೇಡವಾ? ಖಂಡಿತ ಬೇಕು ಗುರುಗಳೇ. ಆದರೆ ಸಿಕ್ಕಲ್ಲ. ಯಾಕೆ ಅಂದರೆ ಆಗಲ್ಲ ನಮ್ಮ ಕೈಲಿ. ಸಿಗುತ್ತೆ, ಆಗಲ್ಲ ನಮ್ಮ ಕೈಲಿ. ಅಯ್ಯೋ ಅಂದ್ಕೊಂಡೇ ನಾವು ಬದುಕ್ತಾ ಇರ್ತೀವಿ. ಯಾಕಾಗಲ್ಲ ಅಂತೀರ ಗುರುಗಳೇ? ಅದಕ್ಕೊಂದು ಉತ್ತರ ಇದೆ. ಏನು ಅಂದರೆ, ಮೊದಲು ನಮ್ಮನ್ನು ನಾವು ರಿಪೇರಿ ಮಾಡ್ಕೊಳ್ಳೋದ್ರಿಂದ ಏನು ನಾವು ರಿಪೇರಿ ಮಾಡ್ಕೊಳ್ಳೋದ್ರಿಂದ. ನಾವು ರಿಪೇರಿ ಮಾಡಲ್ಲ. ಗಂಡನ ರಿಪೇರಿ ಮಾಡಕ್ಕೆ ಹೋಗೋದು, ಪಕ್ಕದ ಮನೆಯವ್ರು ರಿಪೇರಿ ಮಾಡಕ್ಕೆ ಹೋಗೋದು, ಮಗುನ ರಿಪೇರಿ ಮಾಡಕ್ಕೆ ಹೋಗೋದು. ನಾವೇನು ರಿಪೇರಿ ಆಗ್ಬೇಕು ಅನ್ನೋದು ಮುಖ್ಯ. ಅದು ಹೇಳೋಣ. ನಾವು ರಿಪೇರಿ ಆಗೋದು ಕಲ್ತ್ರೆ ಜೀವನ ಸುಂದರ. ನನ್ನ ಗಂಡ ಏನು ಮಾಡಿದ್ರು ನಾನು ಹೇಳ್ದಂಗೆ ಬಗ್ತಾ ಇಲ್ವಲ್ಲ, ಬಗ್ಗಲ್ಲ. ಯಾಕೆ ಅಂದರೆ ಅದಾಗಲ್ಲ. ಈ ವಿಷಯ ತಗೊಂಡ್ರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪವಿತ್ರವಾದ ಗ್ರಂಥಗಳಿಂದ ಹಿಡಿದು, ಶಾಸ್ತ್ರ ಹೇಳೋ ಜ್ಯೋತಿಷಿಗಳಿಂದ ಹಿಡಿದು, ಯಾರು ಇದರಲ್ಲಿ ಏನೋ ಐತಿ ಅಂತ ಕೇಳೋಕ್ಕೆ ಎಲ್ಲಿವರೆಗೂ ಇಷ್ಟಪಡ್ತಾರೋ, ಕೇಳೋದು, ಓದೋದು, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದು ಎಲ್ಲಿವರೆಗೂ ಇಷ್ಟಪಡ್ತಾರೋ ಅವ್ರ ಜೀವನ ಸುಂದರವಾಗಿರಲ್ಲ. ಯಾವುದೇ ಬೈಬಲ್ ಆಗಲಿ, ಕುರಾನ್ ಆಗಲಿ, ನಮ್ಮ ಗ್ರಂಥಗಳು ಯಾವುದೇ ಆಗಿರಲಿ, ಇತಿಹಾಸದಲ್ಲಿ ಏನೇ ತಗೊಳ್ಳಿ, ಯಾರೇ ಬರೆದಿರಲಿ, ಏನೇ ಹೇಳಿರಲಿ, ಇದು ಇಲ್ಲಿವರೆಗೂ ನಾವು ಮಾಡ್ತಾ ಇರ್ತಕ್ಕಂಥ ದೊಡ್ಡ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಅಂತ ಹೇಳಕ್ಕೆ ಬರಲ್ಲ. ಕಾರಣ ಏನಂದರೆ, ನಾವು ಕೇಳಿಸ್ಕೊಳ್ಳೋಕ್ಕೆ ಉಟ್ಬಿಟ್ಟಿದ್ದೀವಿ ಅನ್ನೋದೇ ನಮ್ಮ ಸುಂದರವಾದ ಜೀವನ ನಮ್ಗೆ ಸಿಗಲ್ಲ. ನಾನೇ ಆಗಬೇಕು. ಇದು ಉತ್ತರ ಯಾವುದು? ನಾನೇ ಆಗಬೇಕು. ನೀನಾಗಬಾರ್ದು, ನೀನು ನಾನಾಗಬಾರ್ದು. ಇದು ಗಂಡ ಹೆಂಡತಿ ವಿಚಾರ ತಗೊಂಡ್ರೆ ಎಷ್ಟಪ್ಪ ಜಗಳ ಬರುತ್ತೆ ಅಂದರೆ, ಇವರು ಬರಲ್ಲ, ಇದು ಬಗ್ಗಲ್ಲ, ಅದಾಗಲ್ಲ, ಇವ್ರು ಬಿಡಲ್ಲ. ಇದಕ್ಕೊಂದು ಸಂಸಾರ ಅಂತ ಮಾಡ್ಕೋತಾರೆ. ಅಂದರೆ ಪಾಠ ಗೊತ್ತಿಲ್ಲ, ನನಗೆ ನಾನೇ ಅಂತ ಒಪ್ಕೊಳ್ಳೋಕೆ ಇನ್ನೂ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಅಂತಕ್ಕಂಥದ್ದು ಹೇಳೋದಕ್ಕಿಂತ ವಿಶ್ವದಲ್ಲೇ ಈ ಪಾಠ ಯಾಕೆ ಇನ್ನೂ ಕಲ್ತಿಲ್ಲ ಅಂತ ನಾನು ಪ್ರಶ್ನೆ ಹಾಕ್ತೀನಿ. ನಾನೇ, ನೀನಲ್ಲ. ಯಾಕೆ ಇದು ನಿಲ್ವರು ತಿಳ್ಕೊಳ್ಳಿಲ್ಲ ಅಂತ ನಾನು ಪ್ರಶ್ನೆ ಕೇಳ್ತೀನಿ. ಪ್ರತಿಯೊಬ್ಬರು ನಾನು ಕೇಳಕ್ಕೆ ರೆಡಿ ಇದ್ದೀನಿ. ಕಾರಣ ಏನಪ್ಪ ಅಂದರೆ, ನಮ್ಗೆ ಸತ್ಯನೇ ಇನ್ನೂ ಅರ್ಥ ಆಗಿಲ್ಲ. ಅರ್ಥ ಆಗಿದ್ದರೆ ನಾವು ಕಾಯಬೇಕಾದ ಅವಶ್ಯಕತೆ ಇಲ್ಲ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಅನಾರೋಗ್ಯದಲ್ಲಿ ಇರಬೇಕಾದ ಅವಶ್ಯಕತೆ ಇಲ್ಲ, ಯಾವಾಗಲೂ ಸತ್ತೋಗ್ತೀನಿ ಅನ್ನೋ ಭಯದಲ್ಲಿ ಬದುಕೋ ಅವಶ್ಯಕತೆ ಇಲ್ಲ. ಶ್ರೇಷ್ಠವಾದ ಜೀವನ ಅಂದರೆ ನಮ್ಮನ್ನು ನಾವು ಸರಿಪಡಿಸುವ ವಿಧಾನ ಯಾವುದು ಅನ್ನೋದಕ್ಕೆ ಉತ್ತರ ಹೇಳಿದ್ದೀನಿ. ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋಕೆ ಏನಾಗಬೇಕು ಅಂದರೆ, ಉಸಿರಾಡ್ತಾ ಇದ್ದೀನಿ ಅಂತ ಹೆಂಗಸ ತಿಳ್ಕೊಂಡಿದ್ದಾರೆ. ಹೌದಾ? ಕರೆಕ್ಟಾಗಿ ಉಸಿರಾಡೋಂಗೆ ಅವ್ರಿಗೆ ವಿಚಾರ ಗೊತ್ತಿದ್ರೆ ಹೆಂಗಸಿಗೆ ಬೇಜಾರು ಬರೋಂಗಿಲ್ಲ, ಕೋಪ ಬರೋಂಗಿಲ್ಲ. ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಹೆಂಗಸರಿಗೆ ಅವಾಗವಾಗ ಬೇಜಾರಾಗತ್ತೆ, ಪದೇ ಪದೇ ಕೋಪ ಬರುತ್ತೆ. ಅಂದರೆ ಚಿಕ್ಕ ಮಗುವಿಂದ ಹಿಡಿದು ಎಷ್ಟೋ ವಯಸ್ಸಿನವರೆಗೆ ಮಹಿಳೆಯವರೆಗೂ ಈ ಎರಡೂ ಬರ್ತಾ ಇದೆ ಅಂದರೆ ನಿಮ್ಮ ಉಸಿರಾಟ ಚೆನ್ನಾಗಿಲ್ಲ. ಇದು ಯಾವ ಗ್ರಂಥದಲ್ಲೂ ಇಲ್ಲ, ಇದು ಯಾರ ಕೈಲೂ ಹೇಳಕ್ಕಾಗಲ್ಲ, ಇದು ಯಾವ ಗ್ರಂಥದಲ್ಲೂ ಇಲ್ಲ ಗುರುಗಳೇ. ಹೌದಲ್ಲ? ಮತ್ತು ಹಾಗಿದ್ದ ಮೇಲೆ ಹೆಂಗಸರಿಗೆ ಬೇಜಾರು ಯಾಕೆ ಬರಬೇಕು, ಕೋಪ ಯಾಕೆ ಬರಬೇಕು? ಈ ಪ್ರಶ್ನೆಗೆ ಉತ್ತರ ನಮ್ಮ ದೇಶದಲ್ಲಿ ಯಾಕೆ ಇನ್ನೂವರೆಗೂ ಸಿಕ್ಕಿಲ್ಲ, ಹೇಳಕ್ಕಾಗಿಲ್ಲ, ನಾವು ತಿಳ್ಕೊಳಕ್ಕಾಗಿಲ್ಲ. ಅವ್ರು ಹೇಳ್ತಾರೋ ಬಿಡ್ತಾರೋ ಬಿಡಿ, ಬೇಡ, ಅದು ನಮಗೆ ಬೇಡ. ಯಾಕೆಂದರೆ ಹೇಳುವುದು ಕೇಳುವುದು ನಮಗೆ ಯಾವುದೇ ಕಾರಣಕ್ಕೂ ಪರಿವರ್ತನೆ ಆಗಲ್ಲ. ಹೇಳುವುದು, ಕೇಳುವುದು, ಓದುವುದು, ಕಾಯುವುದು, ಹುಡುಕುವುದು ಇದು ನಮ್ಮನ್ನು ಉದ್ಧಾರ ಮಾಡಲ್ಲ. ನಮ್ಮ ದೇಶದಲ್ಲಿ ಮಾಡ್ತಾ ಇರೋದೇ ಇದು ಮನುಷ್ಯನ ಸಂಶೋಧನೆ ಅಂತ ಏನಾದ್ರು ಒಂದು ಕ್ವಶನ್ ಹಾಕ್ಕೊಂಡ್ರೆ, ಮನುಷ್ಯನ ಇತಿಹಾಸ ಯಾವುದು ಅಂತ ಒಂದು ಕ್ವಶನ್ ಹಾಕ್ಕೊಂಡ್ರೆ, ಹುಡುಕೋದು ಸ್ವಾಮಿ. ನಮ್ಮ ಇಂಡಿಯನ್ಸು ಬರೀ ಹುಡ್ಕೋದ್ರಲ್ಲೇ ಕಳೆದ್ಬಿಟ್ಟವ್ರೆ ಸ್ವಾಮಿ. ಆವಾಗಿಂದ ಇವತ್ತಿನವರೆಗೂ ಮುಂದಕ್ಕೂ ಅಷ್ಟೇ, ಬರೀ ಹುಡ್ಕೋದೆ ಕೆಲಸ. ಹುಡುಕು, ಹೆಂಡ್ತಿ ಹುಡುಕು, ಹಣ ಹುಡುಕು, ನಿದ್ದೆ ಹುಡುಕು, ಬರೀ ಹುಡುಕೋದೇ ನಮ್ಮ ಜೀವನ. ಇದು ಬೇಕಾ ಅಂತ ಹುಡುಕೋದ್ರಿಂದ ಹೊಸದು ಸಿಗುತ್ತಲ್ವ ಗುರುಗಳೇ? ಅಲ್ಲ, ಇದೊಂಥರ ಮೂರ್ಖತನದ ಜೀವನ ಅಂತಾರೆ. ಏನು ಹುಡುಕೋ ಸಿಕ್ಕಲ್ಲ ರೀ. ಯಾಕೆ ಅಂದರೆ ನಿಮ್ಗೆ ಸಿಗೋ ಯೋಗ್ಯತೆ ನಿಮ್ಗೆ ಇಲ್ವೇ ಇಲ್ಲ. ಹೆಂಗೆ ಸಿಗತ್ತೆ? ಬ್ಯಾಂಕಲ್ಲಿ ದುಡ್ಡು ಎಣಿಸ್ತಾನೆ ಒಬ್ಬ, ನನಗೆ ಯಾಕೆ ಕೊಡ್ರಿ ಅಂತ ಕೇಳಿದ್ರೆ ಕೊಡ್ತಾನ?
ಅಲ್ಲ ನಾವು ಪ್ರಯತ್ನ ಮಾಡೋಣ ಅಂತ ಸುಮ್ಮನೆ ಓದಿ ಅಂದರೆ ಹಾಗಲ್ಲ ಗುರುಗಳೇ. ಇದಕ್ಕೆ ಸೋಮಾರಿತನ ಅನ್ನೋದು. ನಾವು ಹೆದರುಗಡೆ ಇರೋರನ್ನ ಪಕ್ಕದಲ್ಲಿರೋರನ್ನ ನೋಡಕ್ಕೆ ಹೋಗ್ಬಾರ್ದು. ಯಾವುದನ್ನ? ಬದುಕನ್ನ. ನಮ್ಮ ಬದುಕು ಯಾವುದು? ಅದಕ್ಕೆ ಉಸಿರಾಟದ ಪ್ರಕ್ರಿಯೆ ನಮ್ಮ ದೇಶದಲ್ಲಿ 90% ಗೊತ್ತಿಲ್ಲ. ಹೆಂಗಸರಿಂದ ಗಂಡಸರವರೆಗೂ 90% ಉಸಿರಾಟದ ಕ್ರಮ ಗೊತ್ತಿಲ್ಲ. 10% ಒಂದು ಕಡೆ ಸೈಡಲ್ಲಿ ಇಟ್ಟಿರೋಣ, ಮಾನ ಹೋಗ್ಬಾರ್ದಲ್ಲ ಅಂತ ಹೇಳಿದ್ದೀನಿ. 90% ಉಸಿರಾಟದ ಕ್ರಮ ಗೊತ್ತಾಗಿಲ್ಲ. ನಾವು ಉಸಿರಾಡ್ತಾ ಇರೋದು ಬದುಕಕ್ಕೆ, ಬದುಕಿದ್ದೀನಿ ಅಂತ ಹೇಳಕ್ಕೆ ಉಸಿರಾಡ್ತಾ ಇದ್ದೀವಿ. ಈಗ ಆಡ್ತಾರೆ ಉಸಿರಾಟ ಯಾವುದು? ಬದುಕಿದ್ದೀನಲ್ಲಪ್ಪ ದೇವ್ರೆ. ಅದು ಏನೋ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ, ಯಾಕೆಂದರೆ ಆ ಕಷ್ಟ, ಆ ನೋವು, ಆ ವೇದನೆ, ಆ ದುಃಖ, ಏನೋ ಬದುಕಿದ್ದೀನಲ್ಲಪ್ಪ ಅಂತ ಹೇಳ್ಬೇಕಷ್ಟೆ. ಈ ಉಸಿರಾಟ ಬೇಕಿಲ್ಲ ಅಲ್ವಾ? ಈಗ ಎಲ್ಲಿ ಹೇಳ್ಕೊಡ್ತಾರೆ? ಅಪ್ರಾಣಿ ಹೇಳ್ಕೊಡೋದಲ್ಲ, ನೀವೇ ಕಲಿಬೇಕು. ಹೇಳ್ಕೊಡೋದು ಅಲ್ಲ, ನಾವೇ ಕಲಿಬೇಕು. ಉಸಿರಾಟ ಕಲಿಯುವುದು ಓದುವುದಲ್ಲ, ಕಲಿಸುವುದು ಅಲ್ಲ. ಯೋಗದಲ್ಲೂ ಬರಲ್ಲ. ಯೋಗ ಅಂತಕ್ಕಂಥ ವಿಚಾರ, ಅದನ್ನ ನಾವಿನ್ನೂ ಆ ಯೋಗಕ್ಕೆ ಅರ್ಥ ಗೊತ್ತಿಲ್ಲ ನಮಗೆ. ಯೋಗ ಎಂದರೇನೋ ಅಪ್ರಾಣ ಇನ್ನೂ ಗೊತ್ತಾಗಿಲ್ಲ ನಮಗೆ. ನಾವು ತಿಳ್ಕೊಳ್ತಕ್ಕಂತಹ ವಿಚಾರ ನಾವೇ ಆಗಿರಬೇಕು. ಬೇರೆಯವ್ರು ಹೇಳ್ಕೊಟ್ಟದನ್ನು ನಾವು ತಿಳಿಬಾರ್ದು, ಕೇಳಬಾರ್ದು. ಕಾರ್ಯಕ್ರಮದಲ್ಲಿ ನಾನು ಪದೇ ಹೇಳ್ತಿರ್ತೀನಿ, ನಾನು ನಿಮ್ಗೇನೋ ಮಾಡಿ ಅಂತ ಹೇಳಲ್ಲ, ಪರಿಹಾರ ಮೊದಲೇ ಹೇಳಲ್ಲ. ಹಾಗಿದ್ಮೇಲೆ ನೀವು ಏನಕ್ಕೆ ಕಾರ್ಯಕ್ರಮ ನೋಡಬೇಕು? ನಿಮ್ಮ ಕಾರ್ಯಕ್ರಮ ನೋಡೋ ಉದ್ದೇಶ ನಾವೇನು ಕಲಿಬೇಕು ಅಂತ ಪ್ರತಿಯೊಬ್ಬರು ಪ್ರಶ್ನೆ ಹಾಕ್ಕೋಬೇಕು. ಖಂಡಿತ. ಆರೋಗ್ಯ ರಹಸ್ಯದ ಕಾರ್ಯಕ್ರಮ ಯಾಕೆ ನೋಡ್ಬೇಕು ನಾವು? ಬೇರೆ ಕಾರ್ಯಕ್ರಮಕ್ಕೂ ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಸತ್ಯ ಏನು? ಈ ಪ್ರಶ್ನೆ ನೀವು ಅರ್ಥ ಮಾಡಿಕೊಂಡು ಪ್ರಶ್ನೆ ಹಾಕ್ಕೊಂಡ್ರೆ ಇದ್ರ ಸತ್ಯ ಗೊತ್ತಾಗತ್ತೆ. ಈ ಕಾರ್ಯಕ್ರಮದಲ್ಲಿ ಬರ್ತಿರ್ತಕ್ಕಂಥ ವಿಶೇಷ, ಬರುವಂಥ ವಿಶೇಷ, ಇಲ್ಲಿವರೆಗೂ ಬಂದಿರತಕ್ಕಂಥ ವಿಶೇಷ ಯಾವುದು ಅಂದರೆ ನಿಮ್ಮನ್ನು ಎಚ್ಚರಿಕೆಗೊಳಿಸ್ತಕ್ಕಂಥ ಕಾರ್ಯಕ್ರಮ ಆರೋಗ್ಯ ರಹಸ್ಯ. ನೀವು ಎಚ್ಚರ ಆಗಬೇಕು, ನೀವೇ ನಿದ್ದೆ ಮಾಡಬೇಕು. ನಾನು ನಿದ್ದೆ ಮಾಡಿ ನಿಮ್ಗೇನು ಕೊಡೋಕ್ಕಾಗಲ್ಲ. ಆಗತ್ತೇನಮ್ಮ? ಸಾಧ್ಯನೇ ಇಲ್ಲ ಗುರುಗಳೇ. ಅಲ್ವಾ? ನೀವೇ ಊಟ ಮಾಡಬೇಕು, ನೀವೇ ಮಲಗೋದು ಕಲಿಬೇಕು, ನೀವೇ ಉಸಿರಾಡೋದು ಕಲಿಬೇಕು. ಇದು ನಮ್ಮ ಕಾರ್ಯಕ್ರಮದ ಮೂಲವಾದ ಉದ್ದೇಶ. ಇದನ್ನು ಹೇಳಿದ್ದೀನಿ ಯಾಕೆ ಅಂದರೆ ಇವರೇನು ಹಿಂಗೆ ಹೇಳ್ತಾರೆ, ಬೇರೆಯವ್ರು ಯಾರು ಹೇಳಲ್ವಲ್ಲ ಅಂತ. ಅದು ಈ ದೇಶದ ಸದ್ಯಕ್ಕೆ ಹುಟ್ಟಿಲ್ಲ. ಯಾಕೆಂದರೆ ಸತ್ಯವನ್ನು ಹೇಳುವವರು ಈ ವಿಚಾರದಲ್ಲಿ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ, ಸಿಗ್ತಾರೋ ಗೊತ್ತಿಲ್ಲ. ಆದರೂ ಯಾರೋ ಒಬ್ಬರು ಭಗವಂತನ ರೂಪದಲ್ಲಿ, ಯಾವುದೋ ಒಂದು ಮನುಷ್ಯ ರೂಪದಲ್ಲಿ ಬಂದು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಕಲಿಬೇಕು, ನಾವೇ ಕಲಿಬೇಕು ಅಂತಕ್ಕಂಥ ಸತ್ಯ ನಿಮ್ಗೆ ಅರ್ಥ ಆಗಬೇಕು. ಯಾರ ಮೇಲೂ ನೀವು ಒತ್ತಡ ಹಾಕಿ ಕಾಯಬಾರ್ದು. ಯಾಕೆ ಸ್ವಾಮಿ ನನ್ನ ಮಗ ಓದ್ತಾ ಇಲ್ಲ, ಯಾಕೆ ಸ್ವಾಮಿ ನನ್ನ ಮಗಳಿಗೆ ಇನ್ನೂ ಮದುವೆ ಆಗ್ತಾ ಇಲ್ಲ, ಯಾಕೆ ಸ್ವಾಮಿ ನಾನು ಇನ್ನೂ ಮನೆ ಕಟ್ಟಕ್ಕಾಗ್ತಾ ಇಲ್ಲ, ಈ ಪ್ರಶ್ನೆ ಕೇಳಿ 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 ಎಲ್ಲ ತೂತು ಬಿದ್ದೋಗಿದೆ. 2 ಕಿವಿ ಇರೋದು, 2 ಕಿವಿ. ಹೌದು, ಕೇಳಿ ಕೇಳಿ ತೂತು ಬಿದ್ದೋಗಿದೆ. ಅದಕ್ಕೆ ಕೇಳೋ ಅಭ್ಯಾಸ ಬಿಟ್ಬಿಡಿ ಅಂತ. ಅಲ್ಲ, ಬಿಡೋರು ಬಿಡ್ಬೋದು, ಕೇಳೋರು ಕೇಳ್ತಾ ಇರ್ಬೋದು. ಆದರೆ ನಮಗೆ ಕೇಳೋದ್ರಲ್ಲಿ ಏನೆಲ್ಲ ಸ್ವಾರಸ್ಯ ಇದೆ ಅಂತ ಅದಕ್ಕೆ ಭಗವಂತ ಹೇಳಿದ್ದಾನೆ, ಒಳ್ಳೆಯದನ್ನು ಕೇಳು, ಒಳ್ಳೆಯದನ್ನು ನೋಡು ಅಂತ. ಏನೇನೋ ನೋಡ್ತೀನಿ, ಏನೇನೋ ಕೇಳಿಸ್ಕೋತೀನಿ ಅಂದರೆ ಹಿಂಗೆ ಅನುಭವಿಸ್ಬೇಕಾಗತ್ತೆ. ಈ ರಹಸ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕೆ ಭಗವಂತನ ಮೂಲಕವಾಗಿ ಅದೆಲ್ಲಿ ಐತೆ ಅಂದರೆ ಅದಕ್ಕೆ ಉತ್ತರ ಒಂದು ವಿಷಯ ಏನಪ್ಪ ಅಂತಂದರೆ, ನಮ್ಮ ಮಾತೃಭೂಮಿಯ ಅರ್ಥ ಯಾವುದು ಅಂತ ತಿಳ್ಕೋಬೇಕು. ಮಾತೃಭೂಮಿಯ ಅರ್ಥ ಯಾವುದು? ನಮ್ಮ ಮಾತೃಭೂಮಿಯ ಅರ್ಥ ಯಾವುದು ಅಂತ ತಿಳ್ಕೊಂಡಾಗ ಆ ಮಾತೃಭೂಮಿ ನಿಮಗೆ ಜೀವನದಲ್ಲಿ ಒಂದು ಪಾಠಶಾಲೆ ಆಗತ್ತೆ. ಆ ಅರ್ಥ ಏನು ಅನ್ನೋದ್ರ ಬಗ್ಗೆ ತಿಳ್ಕೊತೀನಿ ಗುರುಗಳೇ. ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಆಶಾ ಅವರೇ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಕೇಳಿಸ್ತದೆ ಮೇಡಮ್. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗಳ ಬಗ್ಗೆ ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ. ಧನಿಷ್ಠ ನಕ್ಷತ್ರ, ಏಕಾದಶಿ ತಿಥಿ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ. ಹೇಳಮ್ಮ, ಯಾರು ಮಗನ? ಮಗಳು ಗುರುಜಿ. ಎಷ್ಟು ವಯಸ್ಸು? 26 ಗುರುಜಿ. ಏನಾಗಬೇಕಿತ್ತಪ್ಪ? ಅದೇ ಗುರುಜಿ, ಸ್ವಲ್ಪ ವಿಳಂಬ ಆಗ್ತಾ ಇದೆ. ಮೊದಲೇ ಎಲ್ಲಿ ನೋಡಿದ್ರೆ ವಿಳಂಬ ಆಗ್ತದೆ, ಒಪ್ಕೊಂತಲ್ಲೇ ಮತ್ತೆ ಅವಳೇ ಬೇಡ ಅಂತ ಹೇಳ್ಬಿಟ್ಟಲ್ಲ ಗುರುಜಿ. ಅದು ಆಮೇಲೆ ಧನಿಷ್ಠ ನಕ್ಷತ್ರ ಏನ್ ಬಂದಿದೆ ಅಂತ ಗುರುಜಿ. ಧನಿಷ್ಠ ನಕ್ಷತ್ರ ಏನಕ್ಕೆ ಬಂತು ಅಂತ ಈಗ 26ನೇ ವರ್ಷಕ್ಕೆ ಕೇಳ್ತಿದ್ದೀರಾ? ಯಾಕೆ ಕೇಳಿರ ಮೊದಲೆಲ್ಲ? ಇದು ಲೈನ್ ಸಿಗ್ತಾ ಇಲ್ಲ ಗುರುಜಿ. ಬಿಸಿ 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 ಅಂತ ಬರ್ತಾರೆ. ಎಷ್ಟು ದಿವಸದಿಂದ ಅಲ್ಲ, ಲೈನು ಅಂದ್ರೆ ಎಲ್ಲೋ ಯಾರೋ ಫೋನಲ್ಲಿ ಹೇಳಿ ಕೇಳಿಸ್ಕೊಳ್ಳೋಣ ಅಂತ ಕಾಯ್ತಾ ಇದ್ದಮ್ಮ.
ಇಲ್ಲ ಇಲ್ಲ ಗುರುಜಿ ಆ ತರ ಎಲ್ಲ ಏನಿಲ್ಲ. ಆ ಥರ ಇಲ್ಲೋ ಅಂತ್ಯ, ಈ ಥರ ಇಲ್ಲ ಅಂತ. 20 ಮಗು ಹುಟ್ಟಿದಾಗ ನಿನ್ಗೆ ಗೊತ್ತಿರಲಿಲ್ವಾ ಈ ನಕ್ಷತ್ರ ಯಾಕೆ ಬಂತು ಅಂತ ಕೇಳಬೇಕು, ಗೊತ್ತಿತ್ತಾ ಗೊತ್ತಿರಲಿಲ್ವಾ? ಅದೇ ಗುರುಜಿ ನಕ್ಷತ್ರ ಬಗ್ಗೆ ಹೇಳ್ತಾ ಇರೋದು ಈಗ ಈಗ ಏನಮ್ಮ ಇನ್ನೊಂದ್ಸಲ ಹೇಳು. ನಕ್ಷತ್ರ ಬಗ್ಗೆ ಎಲ್ಲ ತಿಳಿಸ್ತಾ ಇರೋದು ಈಗ ಅಲ್ವಾ, ಇವಾಗ ಗೊತ್ತಾಗ್ತದೆ ಎಲ್ಲರಿಗೂ, ಹಾಗಾಗಿ ಕೇಳೋಣ ಅಂತ. ಸಂತೋಷ. ಈ ಪ್ರಶ್ನೆಗೆ ಉತ್ತರ ನಿನ್ನಿಂದ ಸಿಕ್ತು ಅಂತ ಖುಷಿ ಆಯಿತು. ಯಾಕೆ ಅಂತಂದರೆ ಇದು ಒಂದು ಕೇಳಬೇಕಂತ ಯಾರಿಗೂ ಗೊತ್ತಿಲ್ಲ ಅಲ್ಲಮ್ಮ? ಹೌದು ಗುರುಜಿ. ಓಕೆ, ನಿನ್ನ ಮೂಲಕ ಎಲ್ರಿಗೂ ಇನ್ನು ಸ್ವಲ್ಪ ಅರ್ಥ ಆಗಲಿ. ಇದು ಒಂದು ಇದೆಯಾ ಅಂತ, ಇದು ಒಂದು ಇದೆಯಾ ಅಂತ ಏನು ಮಾಡೋಕ್ಕಾಗಲ್ಲ. ಇರಲಿ, ಅಷ್ಟಾರು ನೀನು ಹೇಳ್ದಲ್ಲ, ತುಂಬ ಖುಷಿ ಆಯಿತು. ಈಗ ವಿಚಾರಕ್ಕೆ ಬರೋಣ. ನಿನ್ನ ಮಗಳು ಕರೆಕ್ಟಾಗಿ ಅಮ್ಮ ಕೇಳಿಸ್ಕೊತಿದ್ಯಾ? ಗುರುಜಿ ಕಲಿಸ್ತದೆ. ಕರೆಕ್ಟಾಗಿ ತಿಂಗಳು ರಜಾ ಒಂದೇ ಡೇಟಲ್ಲ ಅಂತೇಳಿ ಸ್ವಲ್ಪನೂ ಆ ಕಡೆ ಈ ಕಡೆ ಆಗಲ್ಲ ಸ್ವಾಮಿ ಅಂತ ತಿಳ್ಕೊಂಡಿದ್ಯಮ್ಮ? ಇಲ್ಲ ಗುರುಜಿ, ಒಂದೊಂದು ತಿಂಗಳಿಗೆ ಡೇಟ್ ಚೇಂಜ್ ಆಗ್ತಾ ಇರುತ್ತೆ. ಅಮ್ಮ, ಇದು ಸರಿ ಮಾಡದೆ ಏನಾರು ನಿನ್ನ ಮದುವೆ ಮಾಡೋಕ್ಕೆ ಹೊರಟ್ರೆ ಮತ್ತೆ ನಿನ್ನ ಮಗಳು ನಿನ್ನ ಮನೆಗೆ ವಾಪಸ್ ಬರ್ತಾಳೆ. ಇದು ಯಾರು ಹೇಳಲ್ಲ, ಕೇಳಿಸ್ಕೊ, ಭಯ ಬೀಳಬೇಡ. ಯಾವ ಹೆಣ್ಣು ಮಕ್ಕಳು ಮದುವೆ ಮಾಡೋಕ್ಕೆ ಅಂತ ಹೊರಟಿರೋ ತಂದೆ ತಾಯಿಗಳಿಗೆ ನನ್ನ ಒಂದು ಕಿರು ಸಂದೇಶ. ಋತುಚಕ್ರ ಹೆಣ್ಣು ಮಕ್ಕಳಿಗೆ ಕರೆಕ್ಟ್ 27 ದಿನಕ್ಕೆ ಆಗ್ತಾ ಇಲ್ಲ ಅಂದ ಮೇಲೆ ದಯವಿಟ್ಟು ಒಂದು ದಿನ ಮುಂದಕ್ಕೆ ಹೋದರೂ ಮದುವೆ ಮಾಡೋದು ಅರ್ಥ ಇಲ್ಲ. ಅಂದರೆ ಮಾಡಬಾರ್ದು ಅಂತಲ್ಲ, ರಿಪೇರಿ ಮಾಡಿರಿ ಮೊದಲು. ಆರೋಗ್ಯನೇ ಚೆನ್ನಾಗಿಲ್ಲ ಅಂದರೆ ಮದುವೆ ಯಾವ ಪುರುಷಾರ್ಥಕ್ಕೆ? ಏನಮ್ಮ ಬೇಕು ಅಂತ್ಯ ಬೇಡ ಅಂತ್ಯ? ಅದೇ ತಿಳ್ಕೊಳ್ಬೇಕು ಗುರುಜಿ. ಅಲ್ಲಮ್ಮ, ಇದು ಬೇಕಾ ಹೆಣ್ಣುಮಕ್ಳಿಗೆ ಬೇಡ ಅಂತ್ಯ? ಬೇಕು ಬೇಕು ಗುರುಜಿ. ಇವತ್ತು ನಾನು ಹೇಳಿದ್ದು ಹೆಣ್ಣು ಮಕ್ಕಳು ಉಸಿರಾಟ ಯಾಕೆ ಅಂದರೆ, ಯಾರಿಗೆ ಋತುಚಕ್ರ ಚೆನ್ನಾಗಿಲ್ವೋ ಅವರಿಗೆ ಯಾವ ಕಾರಣಕ್ಕೂ ನೆಮ್ಮದಿ ಅಂತಕ್ಕಂಥದ್ದು, ಆರೋಗ್ಯ ಅಂತಕ್ಕಂಥದ್ದು ಜೀವನ ಪರ್ಯಂತ ಸಿಕ್ಕಲ್ಲ. ಮದುವೆ ಯಾಕಮ್ಮ ಪಾಪ? ಮೊದಲೇ ಅಪ್ಪ 80% ಆ ಮಗು ಜೀವನ ಏನಕ್ಕೆ ಬೇಕಾಗಿದೆ ಅನ್ನೋ ಮಟ್ಟಕ್ಕೆ ಅವಳಿಗೆ ಮದುವೆ ಮಾಡೋದ್ರಲ್ಲಿ ಇವ್ರ ಅರ್ಥನೇ ಇಲ್ಲ. ಇದನ್ನು ನಾನು ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಕಾರಣ, ತಂದೆ ತಾಯಿಗಳಿಗೆ ಮಕ್ಕಳು ಮದುವೆ ಮಾಡಬೇಕಂದ್ರೆ ಇವರು ಬೇಡವೇ ಬೇಡ ಅಂತವ್ರೆ ಅಂದರೆ ಮದುವೆ ಮಾಡಿಕೊಂಡು ದುಡ್ಡು ಕಳ್ಕೊಂಡು ಅನುಭವಿಸೋ ಬದಲು ರಿಪೇರಿ ಮಾಡಿ ಇನ್ನೂ 1 ವರ್ಷ ಆಗಲಿ, ಅಥವಾ ಇನ್ ಕೇಸ್ ಕೊನೆಗೆ ಆಗದೇ ಇದ್ರೂ ಪರವಾಗಿಲ್ಲ, ಒಂದು ಮನೆಗೆ ಬೆಂಕಿ ಹಚ್ಕೊಳ್ಳೋಣ, 2 ಮನೆಗೆ ಬೆಂಕಿ ಹಚ್ಚೋದು ಬೇಡ. ಏನು ಹೇಳ್ತೀಯಾ? ನಮ್ಮ ಮನೆಯ ಸಮಸ್ಯೆನ ನಾವೇ ಸರಿ ಮಾಡ್ಕೊಳ್ಳೋಣ, ಇನ್ನೊಂದು ಮನೆಗೆ ಸಂಬಂಧ ಮಾಡಿ ಆ ಮನೆ ಈ ಮನೆ ಎರಡೂ ಕೆಳಿಸ್ಕೊಳ್ಳೋ ಕೆಲಸ. ಯಾಕೆಂದ್ರೆ ಇದು ಶಾಸ್ತ್ರ ಹೇಳೋರಿಗೆ ಅಪ್ಪಣೆ ಗೊತ್ತಿಲ್ಲ. ಗುರುಬಲ ನೋಡ್ಬಿಟ್ಟು ಮದುವೆ ಮಾಡಿ ಅಂತ ಹೇಳುವಂಥ ಅವರೇ ನಮ್ಮ ದೇಶ ತುಂಬ ತುಂಬಿರತಕ್ಕಂತಹ ಅದೃಷ್ಟವಂತರು. ಹೇಳೋರು ಕೇಳಿಸ್ಕೊಳ್ಳೋರು ದುರಾದೃಷ್ಟವಂತರು, ಕೇಳಿಸ್ಕೊಳ್ಳೋರು ದುರಾದೃಷ್ಟವಂತರು, ಹೇಳೋರು ಅದೃಷ್ಟವಂತರು. ಸಂಪಾದನೆ ಬರುತ್ತಲ್ಲ, ಹೆಂಗೊತ್ತು ತಳ್ಳ್ರಿ ಮುಂದಕ್ಕೆ. ಆ ಕಾರಣಕ್ಕಾಗಿ ನೀನು ಮಾಡೋದು ಎದುರ್ಕೊಳ್ಳೋದಲ್ಲ ಅಮ್ಮ. ಫಸ್ಟ್ ನೀನು ಮಾಡಬೇಕಾದ ಕೆಲಸ, ಹೆಣ್ಣಾಗಿದೆಯಾ ನೀನು, ನಾನು ಸುಖವನ್ನು ನೆಮ್ಮದಿಯನ್ನು ಅನುಭವಿಸಿದ್ದೀನಿ ಅಂತ ಅನಿಸುತ್ತೆ ನಮ್ಮ ಮನೆಗೆ. ಹಂಗಿದ್ಮೇಲೆ ನಿನ್ನ ಮಗಳನ್ನ ಯಾಕಮ್ಮ ತಳ್ತಿದ್ದೀಯಾ? ರಿಪೇರಿ ಮಾಡಬೇಕು ಅಂತ ಬೇಡ ಅಂತ್ಯಾ? ಇದು ಎದುರ್ಕೊಳ್ಳೋಂಗಿಲ್ಲ, ಯೋಚನೆ ಮಾಡೋಂಗಿಲ್ಲ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಅವಳು ನಿದ್ದೆ ರಿಪೇರಿ ಮಾಡಿದ್ರೆ, ಊಟ ನಿದ್ದೆ 2 ರಿಪೇರಿ ಮಾಡಿದ್ರೆ ನಿನ್ನ ಮಗಳು ಸಕ್ಸಸ್. ಇದೆರಡೂ ಚೆನ್ನಾಗಿಲ್ಲ ಅಂತ ಗೊತ್ತಾಗಿದೆಯಾ ನಿಂಗೆ? ಇದು ರಿಪೇರಿ ಮಾಡೋಕ್ಕೆ 26-27 ವರ್ಷದಿಂದ ತಾಯಿ ಬೆಳೆಸ್ಕೊಂಡು ರಿಪೇರಿ ಮಾಡೋಕ್ಕೆ ಗೊತ್ತಿಲ್ಲ, ಹೆಂಗೆ ಮಾಡೋದು ಗೊತ್ತಿಲ್ಲ. ಇದೇ ನಮ್ಮ ದೇಶ ತುಂಬಿರ್ತಕ್ಕಂತಹ 99% ಅಂತ ಹೀಗೆ ಹೇಳ್ತೀನಿ. ಹೆಣ್ಣು ಮಕ್ಕಳನ್ನು ನಾವು ಸರಿಯಾದ ರೀತಿಯಲ್ಲಿ ಆರೋಗ್ಯವಾಗಿ ಬೆಳೆಸಿದ್ರೆ ಒಂದು ದೊಡ್ಡ ಪಾಠಶಾಲೆ ಓಪನ್ ಆದಾಗ, ಒಂದು ಯೂನಿವರ್ಸಿಟಿ ಒಂದು ಮನೆಯಲ್ಲಿ, ಅಂಥ ಮನೇಲಿ ಒಂದು 4 ಹೆಣ್ಣು ಮಕ್ಕಳಿದ್ದರೆ ಎಂತಹ ಸ್ವರ್ಗ ಸಿಕ್ಕತ್ತೆ. ಸ್ವಲ್ಪ ಯೋಚನೆ ಮಾಡಿ. ಮನೆಯಲ್ಲಿ ಮಕ್ಕಳಿದ್ದುಕೊಂಡು ಕಾಟ ಕೊಟ್ಟು ಮದುವೆ ಮಾಡಿ ಆಚೆ ತಳ್ಳುವಂಥ ತಂದೆ ತಾಯಿಗಳಿಗೆ ನಿಜಕ್ಕೂ ಹೇಳ್ತೀನಿ, ದಯವಿಟ್ಟು ನಿಮ್ಮ ಮಕ್ಕಳ ಆರೋಗ್ಯವನ್ನು ಸರಿಪಡಿಸದೆ, ಗಂಡು ಮಕ್ಕಳದ್ದು ಏನಿರುತ್ತೆ ಅಂತ ಇನ್ನೊಂದು ಸಲ ಹೇಳ್ತೀನಿ, ಬರೀ ಹೆಣ್ಣು ಮಕ್ಕಳದ್ದು ಮಾತ್ರ ಅಲ್ಲ, ಅವ್ರಿಗೆ ಮದುವೆ ಯಾಕೆ ಮಾಡಬಾರ್ದು ಅನ್ನೋದು ಇನ್ನೊಂದು ಸಲ ಹೇಳೋಣ. ಸದ್ಯಕ್ಕೆ ನೀನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ರಾಜೇಶ್ವರಿ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಹಾ ಮೇಡಮ್, ಕೇಳಿಸ್ತಿದೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ನೀವು? ಹಲೋ, ಕಾಲ್ ಕಟ್ ಆಗಿದೆ ಗುರುಗಳೇ ಅವ್ರದ್ದು.
ಈಗ ಗುರುಗಳೇ, ಇನ್ನು ಮಂತ್ಲಿ ವಿಚಾರದಲ್ಲಿ ಹೇಳಿದ್ರಿ ನೀವು ಪೀರಿಯಡ್ ಆಗುವಂಥ ವಿಚಾರಕ್ಕೆ 27 ದಿನಕ್ಕೆ ಕರೆಕ್ಟಾಗಿ ಆಗುವಂಥದ್ದು ಇವತ್ತಿನ ಒಂದು ಜನರೇಷನ್ ಕಷ್ಟ ಅಂತ ಹೇಳ್ಬೋದು ಗುರುಗಳೇ. ಹಾಗಿದ್ಮೇಲೆ ರಿಪೇರಿ ಮಾಡೋದಾದ್ರೂ ಹೇಗೆ ಅವರನ್ನ? ಅಲ್ಲ, ಈ ಪುಕ್ಕಟೆ ಮಾತಾಡೋದು ಕಲ್ತಿದ್ದೀವಿ ಹೊರತು ಕಾರಣ ಕಂಡುಹಿಡಿತಾ ಇಲ್ವಲ್ಲ. ಇವತ್ತಿನ ಜನ ತುಂಬ ಕಷ್ಟ ಇದೆ ಸ್ವಾಮಿ, ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದೀವಿ ಸ್ವಾಮಿ. ಇದು ಯಾವನಿಗಿರ್ಬೇಕು ಈ ಬೊಗಳೆ ಮಾತು? ಕಾರಣ ಹೋಗೋದು ಅಂತಲ್ಲ. ಹಾ ಗುರುಗಳೇ, ಕಾರಣ ಬೇಕು. ಆಗದೆ ಇರೋದಕ್ಕೆ ಕಾರಣ ಏನು ಅಂತ. ಈಗ ಒಂದು ಹುಡುಗಿ ಋತುವಾಗೋದು ಉದ್ದೇಶ ಏನು? ಅದರ ಅರ್ಥ ಏನು? ಅದರ ಅರ್ಥ ಏನಮ್ಮ? ಅಂದ್ರೆ ಅವರು ಒಂದು ಹುಡುಗಿ ಋತುವಾಗುವಂತ ಅರ್ಥ ಏನು ಅಂದ್ರೆ ಸಂತಾನಕ್ಕೆ ಸಿದ್ಧತೆ. ಹೌದು, ಹೌದಾ? ಎಜುಕೇಷನ್ ಇಂಗ್ಲೀಷ್ ಮೀಡಿಯಂ ಹತ್ರ ಓದಿರೋ ಹತ್ರ ನಾವೇನು ಕೇಳಿದ್ರು ಏನು ಓಪನ್ ಆಗಲ್ಲ. ಯಾಕೆ ಅಂದರೆ ಇಂಗ್ಲೀಷ್ ಮೀಡಿಯಮ್ಮು ನಮ್ಮ ಕನ್ನಡ ಮೀಡಿಯಮ್ಮು ಅಲ್ಲ, ಮೀಡಿಯಮ್ಮು ಇಲ್ಲ, ನಾವು ಅದಕ್ಕೆ ಅವ್ರು ಹೇಳೋಕ್ಕಾಗಲ್ಲ, ಬಂದರೂ ಗೊತ್ತಿಲ್ಲ ಅಲ್ಲಮ್ಮ. ಗೊತ್ತಿದೆ, ಪದ ಬಳಸೋಕೆ ಗೊತ್ತಿಲ್ಲ, ಜೊತೆಗೆ ನೀವು ಒಪ್ತಿರೋ ಇಲ್ವೋ ಡೌಟು, ತಲೆ ಯಾಕೆ ಕೆಡಿಸ್ಕೋಬೇಕು, ನೀವು ಒಂಚೂರು ಹಂಗೆ ಅನ್ಬಿಡಿ ಅಂತ ಅಲ್ವಾ. ಈಗ ವಿಷಯಕ್ಕೆ ಬರೋಣ. 27 ದಿನಕ್ಕೆ ಆಗಲ್ಲ ಇವತ್ತು ಸತ್ಯವಾದ ಮಾತನ್ನು ಹೇಳಿದ್ದು. ಯಾಕೆ ಆಗ್ತಾ ಇಲ್ಲ ಅನ್ನೋದು ಪ್ರತಿಯೊಬ್ಬರಲ್ಲೂ ಬರಬೇಕಾ ಬೇಡ? ಬರಬೇಕು ಗುರುಗಳೇ. ಇದಕ್ಕೆ ತುಂಬ ಕಷ್ಟ. ಏನು ಅಂದರೆ ಸಂತಾನ, ನಾನು ಪ್ರತಿ ಮಾತಲ್ಲೂ ಹೇಳ್ತೀನಿ ಇದು ಕಷ್ಟ ಕಷ್ಟ ಅಂತ. ಯಾಕೆ ಅಂದರೆ ಸೋಮಾರಿತನ ಹೋಗ್ಲಿ ಅಂತ. ನೀನು ಮದುವೆ ಆಗಲ್ಲ ಬಿಡು, ಈ ಜೀವನದಲ್ಲಿ ಅದು ಯಾಕಾಗಲ್ಲ ಅಂತ ಹುಡುಗಿ ರೆಡಿ ಆಗ್ಬೇಕು. ಹೌದು, ಅಲ್ವಾ? ಅದು ಬರುತ್ತಾ ಕೆಚ್ಚದೆ ಬಂದೆ ಹಂಗೆ ಹೇಳ್ಬೇಕು. ಈ ಜೀವನದಲ್ಲಿ ಮದುವೆ ಆಗಲ್ಲ ಬಿಡಮ್ಮ, ಏನೋ ಹಾಳು ಬಿದ್ದು ಹೋಗು. ಇಲ್ಲ ಇಲ್ಲ, ನಾನು ಮದುವೆ ಆಗ್ತೀನಿ. ಏನ್ ಹಂಗಂತೀರಾ? ಸರಿ ಮಾಡ್ಕೊಳ್ಳೋಣ, ಹೇಳಿ ಗುರುಗಳೇ, ಏನದು ಬರುತ್ತೆ? ಈ ಪದ ಬರಲಿ ಅಂತ ನಾನು ಹಿಂಗೆ ರಿವರ್ಸ್ ಮಾಡ್ತಾ ಇದ್ದೀನಿ. ಇದೇನಪ್ಪ ಹೇಳ್ಬಿಡ್ತಾರೆ, ಸರಿ ಆಗಲ್ಲ ಅಂತ ಹೇಳ್ಬಿಡ್ತಾರೆ ಅನ್ಕೋಬೇಡಿ. ಯಾವುದೇ ಆಗಲಿ ವಿಚಾರವನ್ನು ಅರ್ಥ ಮಾಡ್ಕೊಳ್ಳೋವರೆಗೂ ನಿಮ್ಗೆ ಅರ್ಥ ಆಗಲ್ಲ. ಅರ್ಥ ಆಗೋದು ಅಷ್ಟು ಸುಲಭ ಅಲ್ಲ ಅನ್ನೋದಕ್ಕೂ ಕೂಡ ಜೊತೆಲಿ ಹೇಳ್ತೀನಿ. ತಾಳ್ಮೆ ಬೇಕು, ಬೇಜಾರಿರಬಾರ್ದು. ಯಾರಿಗಮ್ಮ ಬೇಜಾರಿಲ್ಲ? ಎಲ್ರಿಗೂ ಬೇಜಾರೆ. ಬೇಜಾರು ಅಂತ ಬಂದ ಮೇಲೆ ಅರ್ಧ 50% ಸತ್ತಿದ್ದೀವಿ ಅಂತ ಅರ್ಥ. ಮನುಷ್ಯರಿಗೆ ಇವತ್ತು ಮಗುಗೂ ಕೇಳು, ನನಗೆ ಯಾಕೋ ಬೇಜಾರು, ಏನಾದ್ರು ತಿನ್ನಕ್ಕೆ ಕೊಡು ಅಂತ ಕೇಳ್ತದೆ. ಹೌದು ಅಲ್ವಾ? ಅದಕ್ಕೆ ಪ್ರಪಂಚನೇ ಗೊತ್ತಿಲ್ಲ, ಅದಕ್ಕೂ ಬೇಜಾರು ಅಂತ ಗೊತ್ತಾಗ್ಬಿಟ್ಟೈತೆ. ಅಂತ ಭೂಮಿಲಿ ನಾವು ಸೃಷ್ಟಿ ಆಗ್ಬಿಟ್ಟಿದ್ದೀವಿ. ಆದರೆ ಭೂಮಿ ತಪ್ಪು ಅಂತೆ, ನಮ್ಮ ತಪ್ಪು ಅಂತೆ. ನಮ್ದೇ ತಪ್ಪು ಗುರುಗಳೇ. ಅದಕ್ಕೆ ನಮ್ಮ ಮಾತೃಭೂಮಿಯ ಮೂಲ ಅರ್ಥ ಯಾವುದು ಅಂದ್ರೆ ಪ್ರೀತಿ. ಪ್ರೀತಿಸುವುದನ್ನು ಕಲಿಬೇಕು. ಏನು ಕಲಿಬೇಕು? ಪ್ರೀತಿಸೋದನ್ನ. ಅಲ್ಲ, ಪ್ರೀತಿಸ್ಬಿಟ್ಟೆ ಮದುವೆ ಆಗೋದು ಅಂತಂದ್ರೆ ಅದಕ್ಕೆ ಉತ್ತರನ ಅದು? ನಾವು ಪ್ರೀತಿಸ್ಬಿಟ್ಟೆ ಮದುವೆ ಆಗ್ತೀವಿ ಸ್ವಾಮಿ ಅಂದ್ರೆ ಅದಿರಲ್ವಲ್ಲ. 3-3.5 ದಿನ ಇರ್ಬೋದು, 3 ತಿಂಗಳು ಇರ್ಬೋದು, ಆಮೇಲೆ ಇರಲ್ಲ. ಇರ್ತದ? ಅದೇ ಯಾಕಿರಲ್ಲ ಅನ್ನೋದೇ ಪ್ರಶ್ನೆ ಗುರುಗಳೇ. ಇದು ಹೇಳಂಗಿಲ್ಲ, ಆದ್ರೂ ಹೇಳಲೇಬೇಕು. ಯಾಕೆ ಅಂದ್ರೆ ಇಳಿದ ಮೇಲೆ ನೀರಿಗೆ ಹೇಳ್ಬಿಡ್ಬೋಣ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಸದಾ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡವ್ರಿಗೆ, ಲವ್ ಮಾಡಿ ಮದುವೆ ಮಾಡ್ಕೊಂಡವ್ರಿಗೆ ಸದಾ ಪ್ರೀತಿ ಯಾಕಿರಲ್ಲ ಅಂದ್ರೆ, ಮಗ ನೀನು ಸ್ಕೂಲ್ಗೆ ಹೋಗ್ಬಿಟ್ರೆ ಒಳ್ಳೆ ಕೆಲಸ ಸಿಗ್ತದೆ ಅಂತ ಸ್ಕೂಲ್ ಕಳಿಸ್ತಾರಲ್ಲ, ಹಂಗೆ ನೀನು ಓದ್ಬಿಟ್ರೆ ಮಗ ಆಗಲಿ ಮಗಳಾಗಲಿ ಒಳ್ಳೆ ಕೆಲಸ ಬರೋದಕ್ಕೆ ಚೆನ್ನಾಗಿ ಓದು ಅಂತಾರಲ್ಲ, ಹಂಗೆ ಇದು ನಾವು ಮುಂದಕ್ಕೆ ಹೋಗ್ತಾ ಇರ್ತಕ್ಕಂಥ ವಿಷಯ. ಏನಪ್ಪ ಅಂತಂದರೆ, ಹೆಣ್ಣು ಯಾವುದೇ ಕಾರಣಕ್ಕೂ, ಹೆಣ್ಣು ಗಂಡು ಪ್ರೀತಿ ಅಂತಕ್ಕಂಥದ್ದು ನಿಜಕ್ಕೂ ಹೇಳಬೇಕಾದ್ರೆ ಭಗವಂತನನ್ನ ಪ್ರೀತಿಸುವುದೇ ನಿಜವಾದ ಪ್ರೀತಿ. ಅಂದ್ರೆ ಪ್ರಕೃತಿಯನ್ನ ಪ್ರೀತಿಸುವುದೇ ನಿಜವಾದ ಪ್ರೀತಿ. ಪ್ರಕೃತಿಯನ್ನ ಪ್ರೀತಿಸುವುದು ನಿಜವಾದ ಪ್ರೀತಿ. ಇಲ್ಲಿ ಮದುವೆ ಆಗುವಂತ ಪ್ರೀತಿ ಯಾಕೆ ಅಂದ್ರೆ ಏನೋ ಒಂದು ಬೇಕು ಅಂತ ಮದುವೆ ಆಗ್ತಾರೆ. ಹೌದಾ? ಏನೋ ಒಂದು ಬೇಕು, ಅದಕ್ಕೆ ಮದುವೆ ಆಗ್ತಾ ಇರೋದಕ್ಕೆ ಪ್ರೀತಿ. ಆಯ್ತು, ಪಿಕ್ಚರ್ ಹೋಗಿ ಟಿಕೆಟ್ ತಗೊಂಡು ಓಡಕ್ಕೆ ಕೂತ್ಮೇಲೆ ಇಷ್ಟೇನ ಸ್ಟೋರಿ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಮಾತಾಡೋಣ ಗುರುಗಳೇ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಇಂದ್ರಾಣಿ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್, ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ನಮ್ಮ ಮಗಳು ಕೃತಿ ನಕ್ಷತ್ರ ಹೋಗಿದ್ದಾಳೆ, ಅವಳ ಬಗ್ಗೆ ಸ್ವಲ್ಪ ಹೇಳ್ತಾ ಇರ್ತಾರಲ್ಲ ಮೇಡಮ್ ಅವಾಗ ಅವಾಗ. ಯಾವ್ದಾದ್ರು ಒಬ್ರದ್ದು ನಕ್ಷತ್ರ ತಿಳಿಸಿಮ್ಮ. ನಮ್ಮ ಮಗಳದ್ದು ಕೃತಿಕಾ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ ಹಲೋ ಗುರುಗಳೇ, ನಮಸ್ಕಾರ. ನಾರಾಯಣ, ಎಷ್ಟು ವರ್ಷ ಅವಳಿಗೆ? ಗುರುಗಳೇ, ಅವ್ರಿಗೆ 26 ಗುರುಗಳೇ. ಅವಳಿಗೆ ಸಿಡುಬು ಅಮ್ಮ ಆಗಿತ್ತೇನಮ್ಮ? ಇಲ್ಲ ಗುರುಗಳೇ, ಆ ಥರ ಏನಿಲ್ಲ ಗುರುಗಳೇ. ಅಮ್ಮ ಆ ಥರ ಅಂದ್ರೆ ಏನದು? ಪ್ರಪಂಚಕ್ಕೆ ಆಗತ್ತೆ ಆ ಥರ ಏನು? ಅಮ್ಮ ಸಿಡುಬು ಸಣ್ಣ ಗುಳ್ಳೆ ಯಾವ್ದಾದ್ರು ಗುರ್ತಿದ್ಯಾ ದೇಹದಲ್ಲಿ? ಮುಖದ ಮೇಲೆ ಏನಾದ್ರು ಗುಳ್ಳೆ ಗುರ್ತಿದ್ಯಾ ನೋಡು. ಮಗ್ದಲ್ಲೆಲ್ಲ ಗುಳ್ಳೆಗಳು ಇದೆ ಗುರುಗಳೇ, ಅವು ಸ್ವಲ್ಪ ಸ್ವಲ್ಪ ಮಡವೆ ಥರ ಇದೆ. ಅದರಲ್ಲೂ ಸ್ವಲ್ಪ ಅಂತೀಯಲ್ಲ. ಒಂದ್ ನಿಮಿಷ ಕೇಳಿಸ್ಕೊತಾಯಿ, ಮುಖದಲ್ಲಿ ಮಡವೆ ವಯಸ್ಸಿಗೆ ಬರಬಾರ್ದ ಅಂದ್ರೆ ನಾನು ಹೇಳಕ್ಕಾಗತ್ತೆ? ಗುರುಗಳೇ, ನೀವು ಅಮ್ಮ ಅಂತ ಹೇಳಿದ್ದು ಸಿಡುಬು ಅನ್ನುವಂತ ವಿಚಾರ ಹೇಳಿದ್ದು ಬೇರೆ ಗುರುಗಳೇ. ಮೊಡವೆ ಅಂತಂದ್ರೆ ಅದು ಕಾಮನ್ ಅಲ್ವಾ ಅನ್ನೋ ತರ ತಗೋತಾರೆ ಗುರುಗಳೇ. ಹಾಗಾಗಿ ದೇಹದ ಮೇಲೆ
ಚರ್ಮದ ಮೇಲೆ, ಹೆಣ್ಣು ಮಕ್ಕಳ ಚರ್ಮದ ಮೇಲೆ ಯಾವುದೇ ಭಾಗದಲ್ಲಿ ಗುಳ್ಳೆ ಅಂತಕ್ಕಂಥದ್ದು ಕಂಡು ಬಂದಾಗ ಅದರ ಅರ್ಥ ತಿಳ್ಕೋಬೇಕು, ಆ ಮಗುವಿನಲ್ಲಿ ಇರ್ತಕ್ಕಂತಹ ವಿಷದ ಅಂಶ ಯಾವುದು ಅಂತ. ವಿಷದ ಅಂಶ ಯಾವುದು ಅಂತ. ಕಾರಣ ಏನಪ್ಪ ಅಂದರೆ, ಆ ವಿಷ ಎಲ್ಲಿ ಉತ್ಪತ್ತಿ ಆಗತ್ತೆ ಅಂದರೆ, ಅಮ್ಮ ಅವಳಿಗೆ ನಾನ್ ವೆಜ್ ತುಂಬ ಇಷ್ಟನಾ? ಅದರಲ್ಲೂ ಎಲ್ಲ ಬರೀ 50-50 ಕೊಡ್ತೀಯ ತಾಯಿ? ತುಂಬ ಇಷ್ಟಪಟ್ಟು ತಿಂತಾಳ ಅಂತ ಮಾಡಿದ್ರೆ? ಮಾಮೂಲಿ ಗುರುಗಳೇ ತಿಂತಾಳೆ. ವಾರದಲ್ಲಿ ಎಷ್ಟು, ತಿಂಗಳಲ್ಲಿ ಎಷ್ಟು? ವಾರದಲ್ಲಿ ಒಂದ್ 2 ದಿನ ತಿಂತಾಳೆ ಗುರುಗಳೇ. ಒಂದು 2 ಸಲ ಅಲ್ಲ? ಓಕೆ. ಇದ್ರಲ್ಲಿ ನೀವು ಗಂಡ ಹೆಂಡ್ತಿನಲ್ಲಿ ನಿಮ್ಮ ಯಜಮಾನ್ರಿಗೆ ಇಷ್ಟನಾ, ನಿಮ್ಗೆ ಜಾಸ್ತಿ ಇಷ್ಟನಾ? ಅದು ನಮ್ಮ ಯಜಮಾನ್ರಿಗೆ ಇಷ್ಟ ಗುರುಗಳೇ. ನೋಡಮ್ಮ, ಇಲ್ಲಿರೋದು ವಿಷ. ಎಲ್ಲಿ? ತಂದೆಯಲ್ಲಿ ಇರುವಂತಹ ಔಷಧಿ ಮಗಳಲ್ಲಿ ಬಂದಿದೆ. ಇದಕ್ಕೊಂದು ಉದಾಹರಣೆ, ಒಂದು ಮಗು ಹುಟ್ಟಬೇಕಾದ್ರೆ ಜಾಗದಲ್ಲಿ, ಯಾವ ಜಾಗದಲ್ಲಿ ತಂದೆ ತಾಯಿ ಮಲಗ್ತಾರೆ ಮಗು ಪಡ್ಕೊಳ್ಳೋರು, ಯಾವ ಸಮಯದಲ್ಲಿ ಯಾವ ಊಟವನ್ನು ತಿಂದು ಮಲಗ್ತಾರೆ, ಅಲ್ಲಿ ಮಗು ವಿರುದ್ಧ ಗುಣದಲ್ಲಿ ಹುಟ್ಟುತ್ತೆ ಅಂತ ನಮ್ಮ ಜನಕ್ಕಿನ್ನೂ ಗೊತ್ತಿಲ್ಲ. ಗಂಡು ಹೆಣ್ಣಿನ ವಿರೋಧವಾಗಿರ್ತಕ್ಕಂಥ ಗುಣದಿಂದ ಮಗು ಹುಟ್ಟುತ್ತಿರುವುದೇ. ಹೌದಾ ಅಲ್ವಾ? ಗಂಡಂದು ಒಂಥರ, ಹೆಂಡತಿದು ಒಂಥರ. ಈ ಥರದಲ್ಲಿ ಮಗು ಚೆನ್ನಾಗಿರೋದು ಹೆಂಗೆ ಬರುತ್ತೆ? ಇದು ಕುತ್ರ ಸಿಕ್ಕಿದೆಯಾ ನಮ್ಮ ದೇಶದಲ್ಲಿ? ಹೆಣ್ಣು ಗಂಡು ಒಂದೇ ಥರ ಇಲ್ಲ. ಅಂದ ಮೇಲೆ ಒಂದೇ ಥರ ನಿಮಗೆ ಹೋಲಿಕೆ ಆಗುವಂಥ ಮಗು ಹೇಗೆ ಹುಟ್ಟುತ್ತೆ? ಮೂಗು ನಿಮ್ಮ ಥರ ಇರ್ಬೋದು, ಕಾಲು ನಿಮ್ಮ ಥರ ಇರ್ಬೋದು ಅಷ್ಟೇ ಅಲ್ವಾ? ನೀವು ಬಯಸುವಂಥ ನಿಮ್ಮಲ್ಲಿ ಬರಲ್ಲ. ಯಾಕೆ ಈ ವಿಷಯ ಹೇಳ್ತೀನಿ ಅಂದರೆ, ಈ ಕೃತಿಕಾ ನಕ್ಷತ್ರ ಅಂತಕ್ಕಂತಹ ಒಂದು ಲೆಕ್ಕಾಚಾರ ಯಾಕೆ ನಕ್ಷತ್ರಗಳೇ ಬೇಕು ಅಂತಕ್ಕಂಥದ್ದು, ಗಂಡ ಹೆಂಡತಿ ಯಾವ ಸಮಯದಲ್ಲಿ ಯಾವ ರೀತಿಯಲ್ಲಿ ಯಾವ ಊಟವನ್ನು ಮಾಡಿ ಮಲಗುವ ಕ್ರಮ ಎಲ್ಲಿ ತಪ್ಪಿದೆ ಅಂತಕ್ಕಂಥದ್ದು ನಕ್ಷತ್ರ ತೋರಿಸುತ್ತೆ. ಗಂಡ ಹೆಂಡತಿ ಮಲಗುವ ರೂಮು, ಗಂಡ ಹೆಂಡತಿ ಮಲಗ್ತಕ್ಕಂಥ ಜಾಗದಲ್ಲಿ ಆ ಹುಟ್ಟುವಂಥ ಮಗು ಯಾವ ಕರ್ಮದಲ್ಲಿ ಹುಟ್ಟಿದೆ, ಯಾವ ದೋಷದಲ್ಲಿ ಹುಟ್ಟಿದೆ, ಇದೆಲ್ಲವೂ ಸತ್ಯ ಗೊತ್ತಾಗತ್ತೆ. ಆ ಗಂಡ ಹೆಂಡತಿ ಸಂಯೋಗವಾಗುವ ದಿನ ಹೇಗಾಗಿತ್ತು ಅಂತ ಹೇಳುವುದೇ ನಿಜವಾದ ಜ್ಯೋತಿಷ್ಯದ ಕ್ರಮ. ಹೆಣ್ಣು ಗಂಡು ಸಂಯೋಗವಾಗುವ ದಿನದ ಸಮಯವನ್ನು ಗುರುತಿಸಿ ಆ ಮಗು ಹೇಗೆ ಆರೋಗ್ಯ ಸ್ಥಿತಿಯಲ್ಲಿದೆ ಅಂತ ಹೇಳ್ತಕ್ಕಂಥದ್ದು ನಿಜವಾದ ಜ್ಯೋತಿಷಿಯ ಕರ್ತವ್ಯ. ನಾವು ಹುಟ್ಟಿದ ಮೇಲೆ ತಗೋತೀವಿ ಜಾತಕ ಬರೆಯೋಕ್ಕೆ 7 ಗಂಟೆ 20 ನಿಮಿಷ ಸಮಯ, 22, 4, 88 ಅವ್ರು ಹೇಳಿದ್ರು, ಇವ್ರು ಬಡಿದ್ರು, ಅವ್ರು ಹೇಳಿದ್ರು, ಇವ್ರು ಕೇಳಿಸ್ಕೊಂಡ್ರು. ಈಗ ಇದನ್ನು ಮನೆ ಇನ್ವೆಸ್ಟಿಗೇಷನ್ ಮಾಡಬೇಕು ನಾವು. ಈ ಮಗು ಹುಟ್ಟಬೇಕಾದ್ರೆ ಮನೆ ಹೇಗಿತ್ತು? ನಂಬರ್ 1, ಗಂಡ ಹೆಂಡತಿ ಮಲಗಿರ್ತಕ್ಕಂಥ ರೂಮ್ ಹೇಗಿತ್ತು? ಇದೆಲ್ಲವನ್ನು ಕಂಡಿಡಿದಾಗ ಮಾತ್ರ ಆ ಮಗುವಿನ ಪೂರ್ಣ ಸತ್ಯ ಗೊತ್ತಾಗತ್ತೆ. ಈಗ ಲೆಕ್ಕ ಹಾಕ್ಕೊಳ್ಳಮ್ಮ, ನಮ್ಮ ದೇಶದ ಇತಿಹಾಸದಲ್ಲಿ ಈ ಸತ್ಯವನ್ನು ಯಾರು ಅನ್ವೇಷಣೆ ಮೂಲಕವಾಗಿ ಕಂಡಿತಾ ಇದ್ದಾರೆ? ಇಲ್ಲ ಗುರುಗಳೇ, ಸಾಧ್ಯನೇ ಇಲ್ಲ. ಹಂಗಿದ್ದ ಮೇಲೆ ಜ್ಯೋತಿಷ್ಯ ಅಂತ ನಂಬಿಕೊಂಡು ಇಲ್ಲಿವರೆಗೂ ಕೈ ಕಟ್ಕೊಂಡು ಕೂತಿರತಕ್ಕಂಥ ಹಣೆ ಬರ ಏನು? ಮೂಲ ತತ್ವ ಸಿದ್ಧಾಂತವನ್ನೇ ತಿಳಿಯದೇ ಇರತಕ್ಕಂಥವ್ರ ಹತ್ರ ಹೋಗಿ 8 ಗಂಟೆ 20 ನಿಮಿಷ ಹುಟ್ಟಿದ ಮಗು ಹೆಂಗಿರುತ್ತೆ ಅಂತ ಕೇಳುವಂಥ ಅವಿವೇಕತನ ನಮ್ಮಲ್ಲಿ ಯಾಕೆ ಹೋಗಬಾರ್ದು? ಅಜ್ಞಾನತ್ವ ಯಾಕೆ ದೂರ ಆಗಬಾರ್ದು? ಈ ಸೋಮಾರಿತನ ಯಾಕೆ ದೂರ ಆಗಬಾರ್ದು? ಯಾವುದೋ ಒಂದು ಆಧಾರ ಇಟ್ಟುಕೊಂಡು ನಮ್ಮ ಅಪ್ಪ ತೋರಿಸ್ತಾ, ನಮ್ಮ ತಾತ ತೋರಿಸ್ತಾ ಅಂತ ಹಿಂಗೆ ಹೇಳ್ಕೊಂಡು ಮಕ್ಕಳನ್ನು ಹಾಳು ಮಾಡಿ ಅನಾರೋಗ್ಯವಂತರನ್ನಾಗಿ ಮಾಡಿ ನೀವು BP ಶುಗರ್ ಬರೆಸ್ಕೊಂಡು ಯಾವ ಪುರುಷಾರ್ಥಕ್ಕೆ ಈ ಭೂಮಿಯಲ್ಲಿ ಬದುಕಬೇಕು? ಇದಕ್ಕೆ ರಿಪೇರಿ ಮಾಡೋರು ಯಾರೂ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಎಲ್ಲಿವರೆಗೂ ನೀವು ತಿಳ್ಕೊಳ್ಳಲ್ವೋ ಒಂದು ಮಗು ಹುಟ್ಟಬೇಕಾದ್ರೆ ತಂದೆ ತಾಯಿ ಪಾತ್ರ ಏನು, ಕರ್ತವ್ಯ ಏನು, ಸಮಯ ಏನು, ಆಹಾರ ಏನು, ಈ ಸತ್ಯ ತಿಳ್ಕೊಳ್ಳಿ ಅಂತ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ಗಾಬರಿ ಆಗಬೇಡಿ, ತಿಳ್ಕೊಳ್ಳಿ. ಅಮ್ಮ, ನಿಂಗೆ ಅರ್ಥ ಆಯ್ತಮ್ಮ? ನಾನ್ ವೆಜ್ ತಿನ್ನುವಂಥ ವ್ಯಕ್ತಿಗೆ ನಿಮ್ಮ ಯಜಮಾನರಿಗೆ ನಿದ್ದೆ ಕ್ಲಾರಿಟಿ ಚೆನ್ನಾಗಿಲ್ಲ, ನಿಮ್ಮ ಮಗಳಿಗೂ ನಿದ್ದೆ ಕ್ಲಾರಿಟಿ ಚೆನ್ನಾಗಿಲ್ಲ. ತಲೆಯಲ್ಲಿರ್ತಕ್ಕಂತಹ ಇದು ಮೇಕೆ ಕುರಿಯನ್ನು ಜಾಸ್ತಿ ತಿಂತಕ್ಕಂಥ ವ್ಯಕ್ತಿಗಳಿಗೆ, ಕೃತಿಕಾ ನಕ್ಷತ್ರ ಒಂದೇ ಅಲ್ಲ, ಮೇಕೆ ಮತ್ತು ಕುರಿ ಮಾಂಸವನ್ನು ತಿನ್ನುವಂಥ ವ್ಯಕ್ತಿಗಳಿಗೆ ಈ ವಿಷ ತಲೆಯಲ್ಲಿ ನಿಂತಿರುತ್ತೆ. ಅವರನ್ನು ಮಾತಾಡಿಸ್ಲಿಕ್ಕಾಗಲ್ಲ. ಈಗ ನಾವು ತಿಂದೇ ಇರೋಕ್ಕಾಗಲ್ಲ, ಏನು ಮಾಡೋಣ? ತಿನ್ನಿಯಪ್ಪ, ತಿಳ್ಕೊಂಡು ತಿನ್ನಿ, ಅದು ಹೇಳೋಕ್ಕಾಗಲ್ಲ. ಸಮಯ ಬಂದಾಗ ಹೇಳೋಣ. ತಿನ್ನಿ, ತಿಳ್ಕೊಂಡು ತಿನ್ನಿ. ಹೆಂಗೆ ತಿಳ್ಕೊಳ್ಳೋದು? ಹಂಗೆ ತಿಳ್ಕೊಂಡಿಲ್ಲ. ಯಾವುದೇ ಆಹಾರ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಬೇಡ ಅಂತಲ್ಲ, ಅದ್ರ ಬಗ್ಗೆ ಗೊತ್ತಿದೆಯಾ? ಹೇಳ್ಬೇಕಲ್ಲ. ಇವತ್ತು ಎಷ್ಟು ಜನಕ್ಕೆ ಬೇಕು, ಯಾರ ಮನೆಗಾರು ಕೇಳಿ ಸಮಸ್ಯೆ ತಲೆನೋವು, ಅದ್ನೋವು, ಹಿಂದೋವು ಅಂತಾರೆ ಹೊರತು ಆರೋಗ್ಯದಿಂದ ಯಾರಿದ್ದಾರೆ? ಇದು ನಾವು ತಿನ್ನೋ ಆಹಾರದಿಂದ ಬರುತ್ತೆ ಅಂತ ಲೆಕ್ಕಾಚಾರ ಹೆಂಗೆ ಬರುತ್ತೆ? ಅಮ್ಮ, ನಿಂಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ?
ಅರ್ಥ ಆಯ್ತು ಗುರುಗಳೇ. ಬೇಜಾರು ಮಾಡ್ಕೋಬೇಡ. ನಿಮ್ಮ ಯಜಮಾನ್ ಇದೆಲ್ಲ ನಂಬ್ತಾರಾ? ನಂಬಲ್ಲ ಗುರುಗಳೇ, ಏನು ಇದ್ರ ಬಗ್ಗೆ ನಂಬಲ್ಲ ಗುರುಗಳೇ. ಕೈ ಬಿಟ್ಬಿಟ್ಟು ಕೈ ಮುಗಿದ್ಬಿಟ್ಟು ಶ್ರೀಮದ್ ರಮಣ ಪಾದಕ್ಕೆ ಗೋವಿಂದ ಗೋವಿಂದ ಅನ್ಕೋಬೇಕಷ್ಟೆ. ಯಾಕೆಂದರೆ ಸಂಸಾರ ಹಾಳಾಗತ್ತೆ, ನೆಮ್ಮದಿ ಹಾಳಾಗತ್ತೆ. ಕೇಳಕ್ಕೆ ಹೋಗ್ಬೇಡ, ಬಿಟ್ಬಿಡು. ಆ ಯಪ್ಪ ಏನಾರು ಆಗಲಿ ಮಕ್ಕಳ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಬರಬೇಕು ಅಂದರೆ ನೀನು ಒಂದು ಕೆಲಸ ಮಾಡ್ಬೋದು. ಅಂದರೆ ಶಿವನ ದೇವಸ್ಥಾನಕ್ಕೆ ಪ್ರತಿದಿನ ಹೋಗ್ತಕ್ಕಂಥ ಅಭ್ಯಾಸ ಮಗಳನ್ನೂ ಕರ್ಕೊಂಡು ಹೋಗೋದೇ ಆದರೆ ಒಂದು 7-8 ದಿನ ಏನಾದ್ರು ದೇವಸ್ಥಾನಕ್ಕೆ ಹೋಗಿ ಬಂದರೆ ನಿಮ್ಮ ಯಜಮಾನ್ರೆ ಏನೋ ಒಂಚೂರ ಚೇಂಜ್ ಆಯಿತು ಅಂತ ಕೇಳಿದ್ರೆ ನೋಡಮ್ಮ ಸರಿಪಡಿಸು, ಬಿಡಬೇಡ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಮತ್ತಷ್ಟು ನಿಮ್ಮಿಂದ ವಿಚಾರ ತಿಳ್ಕೊತ ಪುಟ್ಟ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಮತ್ತಷ್ಟು ವಿಚಾರ ಮಾತಾಡೋಣ ಗುರುಗಳೇ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ ಉಷಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಾನು ನಮ್ಮ ಯಜಮಾನ್ರ ಬಗ್ಗೆ ತಿಳ್ಕೊಬೇಕಿತ್ತು. ಅವ್ರದ್ದು ನಕ್ಷತ್ರ ತಿಳಿಸಿ. ಅವ್ರದ್ದು ಮಾಘ ನಕ್ಷತ್ರ, ಸಿಂಹ ರಾಶಿ. ಮಖೆ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ ನಮಸ್ತೆ ಗುರುಗಳೇ. ನಾರಾಯಣ, ಮದುವೆ ಆಗಿದ್ದು ಸಾರ್ಥಕ ಆಯಿತು. ಗಂಡು ನಕ್ಷತ್ರ ಹೇಳ್ಬಿಟ್ಟಲ್ಲಮ್ಮ, ಖುಷಿ ಆಗುತ್ತೆ ನನಗೆ. ಹೌದು ಗುರುಗಳೇ, ಎಷ್ಟೋ ಜನಕ್ಕೆ ಅಯ್ಯೋ ಗುರುಗಳೇ ನಿಮ್ ಜೊತೆ ಮಾತಾಡ್ತಾ ಇರೋದಕ್ಕೆ. ಅಮ್ಮ ತುಂಬಾ ಖುಷಿ ಆಗ್ತಿದೆಯಂತೆ ಗುರುಗಳೇ ಅವ್ರಿಗೆ ನಿಮ್ಮ ಜೊತೆ ಓಕೆ. ಏನು ಓದಿದ್ಯಾ ತಾಯಿ? ಗುರುಗಳೇ, ಮನೆಯವ್ರ ಬಗ್ಗೆ ಕೇಳ್ಬೇಕಿತ್ತು ಗುರುಗಳೇ. ಮನೆಯಲ್ಲಿ ಸ್ವಲ್ಪ ತುಂಬಾ ಸಾಲ ಕಷ್ಟ, ಏನು ದುಡಿಮೆ ಮಾಡಿದ್ರು ಅದೇನು ನಮ್ಗೆ ಗೊತ್ತಾಗ್ತಾನೆ ಇಲ್ಲ ಗುರುಗಳೇ. ತುಂಬಾ ಕಷ್ಟದಲ್ಲಿದೀವಿ ನಾವು ಇವಾಗ ಸ್ವಲ್ಪ. ನೀನೇನು ಓದಿದ್ಯಮ್ಮ? ನಂದು PUC ಅಷ್ಟೇ ಗುರುಗಳೇ ಆಗಿರೋದು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದ್ವೆ ಆಗಿ ಈಗ 17 ವರ್ಷ ಆಯ್ತು ಗುರುಗಳೇ. ಯಾವಾರ ಮದುವೆ ಆಗಿದ್ದು? ಗೊತ್ತಿಲ್ಲ ಗುರುಗಳೇ. ಗೊತ್ತಿಲ್ಲ. ಓಕೆ. ಹುಟ್ಟಿದ್ದು ನೀನು? ಹುಟ್ಟಿದ್ದು ನಾನು 1/4/90 ಗುರುಗಳೇ. ನಾನು ಏಪ್ರಿಲ್ 1 ಹುಟ್ಟಿದ್ದು 99. ಡೇಟ್ ಹೇಳ್ತೀಯಾ? ಓಕೆ. ಮಕ್ಕಳೆಷ್ಟು? ಮಕ್ಳು ಒಂದು ಹೆಣ್ಣು ಒಂದು ಗಂಡು ಗುರುಗಳೇ. ನಕ್ಷತ್ರ ಏನು ಮಕ್ಕಳದ್ದು ಗೊತ್ತಾ? ಮಗಂದು ಪುನರ್ವಸು, ಮಗಳದ್ದು ಇದು ಮೂಲ ನಕ್ಷತ್ರ ಗುರುಗಳೇ. ಎಷ್ಟು ವಯಸ್ಸು ಮಗಳಿಗೆ? ಮಗಳಿಗೆ ಫಸ್ಟ್ PU, ಅವಳಿಗೆ 15 ಇಯರ್ಸ್ ಗುರುಗಳೇ. ಚೆನ್ನಾಗಿ ನಗ್ತಾಳ, ಯೋಚನೆ ಮಾಡ್ತಾಳ? ಸ್ವಲ್ಪ ಯೋಚನೆ ಮಾಡ್ತಾಳೆ ಗುರುಗಳೇ. ಅವಳು ಸ್ವಲ್ಪ ಯೋಚನೆ ಮಾಡ್ತಿರ್ತಾಳೆ. ಅಲ್ಲ, ನಿಮ್ಗೆ ಗಂಡ ಹೆಂಡತಿ ಪುರ್ಸತ್ತಿಲ್ವಲ್ಲ ಅವ್ರು ಕೇಳಕ್ಕೆ? ಅಮ್ಮ ಗುರುಗಳೇ, ಹೇಳಿ. ಒಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊ. ಹೇಳಿ ಗುರುಗಳೇ. ಇಲ್ಲಿವರೆಗೂ ನೀನು ಕಷ್ಟ ದುಃಖ ಅದಲ್ಲೇ ಬಂದಿದ್ದೀವಿ ಅಂತ ಹೇಳ್ತಾ ಇದೀಯಾ? ಹೌದು ಗುರುಗಳೇ, ಹೌದು. ಪೂರ್ತಿ ಕೇಳಿಸ್ಕೊ. ಆ ಮಗು ನಿನ್ನ ಹೊಟ್ಟೆಗೆ ಯಾವಾಗ ಎಂಟ್ರಿ ಆಯಿತು ಅವತ್ತಿಂದನೇ ಅಕೌಂಟ್ ಶುರುವಾಯಿತು, ಸಮಸ್ಯೆಗಳ ಸರಮಾಲೆ. ಹೌದು ಗುರುಗಳೇ. ಹೌದು ಅಂತ ಯಾಕೆ ತಿಳ್ಕೊಳ್ಳಿಲ್ಲಮ್ಮ? ನಿದ್ದೆ ಮಾಡ್ತಾ ಇದ್ದೀರಾ ಗಂಡ ಹೆಂಡತಿ? ಯಾಕೆ ತಿಳ್ಕೊಳ್ಳಿಲ್ಲ? ಹೌದು ಅಂತೀಯ ಏನಮ್ಮ? ಹೌದು. ಅಲ್ಲ, ತಿಳ್ಕೊಬೇಕಿತ್ತ ಬೇಡವಾ? ತಿಳ್ಕೊಬೇಕಿತ್ತು ಗುರುಗಳೇ ನಾವು. ಯಾಕೆ? ಟೈಮ್ ಇಲ್ವಾ, ದುಡ್ಡಿಲ್ವಾ, ನಂಬಿಕೆ ಇಲ್ವಾ, ಏನು? ಎಲ್ಲ ಇದೆ ಗುರುಗಳೇ. ಏನು ಅಂತ ದಾರಿ ಗೊತ್ತಾಗ್ತಾ ಇಲ್ಲ ಗುರುಗಳೇ. ನಮ್ಗೆ ಯಾವ ದಾರಿಲಿ ಹೋಗ್ಬೇಕು ಯಾರು ತೋರಿಸೋದು? ದಾರಿ ಯಾರು ತೋರಿಸ್ತಾರೆ? ಅದಕ್ಕೆ ಇವಾಗ ನೀವು ಸಿಕ್ಕಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ ಗುರುಗಳೇ. ಎಲ್ಲ ತಂದು ಎಲ್ಲಿಗೆ ಸೇರಿಸ್ತೀರಾ ನೋಡಿ. ಅಲ್ಲಿಗೆ ಈ ಮಾಧ್ಯಮದಲ್ಲಿ ಬರಲಿಲ್ಲ ಅಂದರೆ ಪ್ರಪಂಚದಲ್ಲಿ ಯಾರು ಇಲ್ಲ ಅಂದಂಗೆ ತಂದು ಇಡ್ತಾ ಇದ್ದೀರಾ. ಓಕೆ, ಈಗ ವಿಷಯಕ್ಕೆ ಬರೋಣ. ಅವಳು ನಿಮ್ಮ ಮಗಳು. ನಿಮ್ಮ ಯಜಮಾನ್ರ ಫೈನಾನ್ಸ್ ಅಂದರೆ ಹಣ, ಆರೋಗ್ಯ ಬೇಜಾರು ಮಾಡ್ಕೋಬಾರ್ದು. ಇಲ್ಲ ಗುರುಗಳೇ. ತಿಳ್ಕೊ ಏನು ಅಂತಂದ್ರೆ, ಇಲ್ಲ ಸಾಲಕ್ಕೆ ಸಿಕ್ಕಾಕೋಬೇಕು, ಇಲ್ಲ ಆರೋಗ್ಯ ಕೆಡಬೇಕು, ಇಲ್ಲ ಮನೇಲಿ ಇದ್ದು ಇಲ್ದಂಗಿರ್ಬೇಕು. ಈ ರೀತಿಯಾಗಿರ್ತಕ್ಕಂಥ ಒಂದು ಸಂದೇಶ ಬರುತ್ತೆ. ಮೂಲಾ ನಕ್ಷತ್ರದ ಹೆಣ್ಣು ಮಗು ಹುಟ್ಟಿದರೆ ಅಪ್ಪನಿಗೆ ಬಂದಿರತಕ್ಕಂತಹ, ಅಪ್ಪನ ಒಡ ಹುಟ್ಟಿದ ಅಕ್ಕ ತಂಗಿಯರು, ಅಪ್ಪನಿಗೆ ಜನ್ಮ ಕೊಟ್ಟ ತಾಯಿ, ಪ್ರತಿಯೊಬ್ಬರೂ ಕೂಡ ಯಾರು ನೆಮ್ಮದಿಯಾಗಿ ಬದುಕಿಲ್ಲ ಅನ್ನೋ ಸಂದೇಶ ಕೊಟ್ಟಿದೆ ಮೂಲಾ ನಕ್ಷತ್ರ. ಸ್ವಲ್ಪ ಯೋಚನೆ ಮಾಡಮ್ಮ. ನಿಮ್ಮ ಯಜಮಾನರ ಒಳ ಹುಟ್ಟಿದವರು, ಅವರಿಗೆ ಜನ್ಮ ಕೊಟ್ಟ ತಾಯಿ, ಅವರಿಗೆ ಬಂದ ಹೆಂಡತಿ ಅಂದರೆ ನೀನು, ಅವರಿಗೆ ಹುಟ್ಟಿದ ಮಗಳು. ಸ್ವಲ್ಪ ಕ್ಯಾಲ್ಕುಲೇಟ್ ಹಾಕೋ, ಎಷ್ಟು ಚೆನ್ನಾಗಿ ನೆಮ್ಮದಿಯಾಗಿದ್ದಾರೆ. ಸ್ವಲ್ಪ ಯೋಚನೆ ಮಾಡು. ಹಾಗಿದ್ದ ಮೇಲೆ ಇಷ್ಟು ಗುರುತು ಹೇಳಿದ್ರೂ ಕೂಡ ನಮ್ಮ ಜನ ಒಂದು ಮಗು ಹುಟ್ಟಿದ್ರೆ ಅದರ ಬಗ್ಗೆ ಸತ್ಯ ತಿಳ್ಕೋಬೇಕು ಅಂತ ಅರಿವು ಯಾಕೆ ಮೂಡ್ತಾ ಇಲ್ಲ? ಇದನ್ನು ಎಷ್ಟೋ ಪಾಪ ಹೇಳ್ತಾರೆ, ಅದೇನು ಹಂಗೆ ಹೇಳ್ಬಿಡ್ತಾರೆ. ನಮ್ಮ ಜನ ಹಾಸ್ಪಿಟ್ಲ್ ಹತ್ರ, ನರ್ಸಿಂಗ್ ಹೋಮ್ ಹತ್ರ ಕೂತ್ಕೊಂಡು ಅಳೋದು ಕಲ್ತಿದ್ದಾರೆ ಹೊರ್ತು ಜೀವನದಲ್ಲಿ ಹುಟ್ಟಿದ ಮಕ್ಕಳ ಸತ್ಯ ತಿಳ್ಕೋಬೇಕು ಅಂತಕ್ಕಂಥ ಪ್ರಜ್ಞೆ ಯಾಕೆ ಬರ್ತಾ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಣ ಕಳ್ಕೊತೀರಾ, ಕೊನೆಗೆ ಹೆಚ್ಚು ಕಮ್ಮಿ ಆದರೆ ಮನುಷ್ಯನೂ ಕಳ್ಕೊತೀರಾ, ಫೋಟೋ ತಂದು ಮನೇಲಿ ಗಿಜಿ ಲೈಟ್ ಹಾಕ್ಬಿಟ್ಟು ಪೂಜೆ ಮಾಡ್ತೀರಾ. ಇದು ಜೀವನನಾ? ಇದಕ್ಕೆ ಬೇಕಾ ಮಕ್ಕಳು? ಇದಕ್ಕೆ ಬೇಕಾ ಮದುವೆ? ಇದಕ್ಕೆ ಬೇಕಾ ನಮ್ಮ ಜೀವನ? ಯೋಚನೆ ಮಾಡಿ.
ಒಂದು ಏನೇ ಒಂದು ಆಸ್ತಿ ತಗೋಬೇಕಾದ್ರೂ ದಾಖಲಾತಿ ತಗೊಂಡು ಭದ್ರವಾಗಿ ಮಾಡಿ ಫೈಲ್ ಮಾಡಿ ಬೀರ್ಲಿಡ್ತೀರಾ. ಒಂದು ವೆಹಿಕಲ್ ತಗೋಬೇಕಾದ್ರೂ ಭದ್ರ ಮಾಡಿ ಇಡ್ತೀರಾ. ಅದಕ್ಕೆ ಸರ್ವಿಸ್ ಯಾವಾಗ ಮಾಡಬೇಕು, ರಿಪೇರಿ ಯಾವಾಗ ಓಡಿಸ್ಬೇಕು ಅಂತ. ಒಂದು ಮಗು ಹುಟ್ಟಿದ್ರೆ ಆ ಮಗು ಬಗ್ಗೆ ತಿಳ್ಕೊಂಡು ಫೈಲ್ ಮಾಡಿ ಇಟ್ಕೊಳ್ಳುವಂಥದ್ದು ಗೊತ್ತಿಲ್ಲ. ಇಟ್ಟವ್ರೆ ಎಲ್ರೂ. ಏನಕ್ಕದು, ಮದುವೆ ಆಗಿಲ್ಲ ಅಂದರೆ ಈಚೆ ತೆಗಿತಾರೆ, ಮಗು ಹುಷಾರು ತಪ್ಪುತ್ತೆ ಅಂದರೆ ಈಚೆ ತೆಗಿತಾರೆ. ಅಕಸ್ಮಾತ್ ಏನಾರೋ ಪ್ರಪಂಚ ಬಿಟ್ಟು ಹೊಂಟೋರೆ ನೋಡಿ ಸ್ವಾಮಿ ಆಯುಸ್ ಇಷ್ಟೇ ಇತ್ತ ಅಂತ ಅವತ್ತು ತೆಗಿತಾರೆ. ಇದು ನಮ್ಮ ಜನದ ಕೆಟ್ಟ ಅಭ್ಯಾಸ. ಕುಂಡಲಿಯನ್ನು ಜಾತಕವನ್ನು ಮನೇಲಿ ಇಟ್ಕೊಂಡು ಬೀರ್ಲಿ ಇಟ್ಕೊಳ್ಳೋಕ್ಕಲ್ಲ, ಅದ್ರ ಸತ್ಯ ತಿಳ್ಕೋಬೇಕು, ಅದ್ರ ಮೂಲ ತಿಳ್ಕೋಬೇಕು ಅಂತ ಹೇಳ್ತೀನಿ. ಹೇಳೋನು ಯಾವನವನೇ, ಯಾಕೆ ಈ ಪದ ಬಳೀತಾಯಿದ್ದೀನಿ, ಹೇಳೋನು ಯಾವನವನೇ ಅಂತ ಯಾಕೆ ಹೇಳ್ತಾ ಇದ್ದೀನಿ, ಅದು ಇಲ್ಲವೇ ಇಲ್ವಲ್ಲ ಹೇಳೋಕ್ಕೆ, ಅದಕ್ಕೆ ಈ ಪದ ಬಳಸ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರವಾಗಿ ನೀವೇ ಇದಕ್ಕೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ನಿಮ್ಮ ಭೂಮಿಯನ್ನು ಗುರುತಿಸಿ ಸಾಕು. ಯಾವ ಗುರುತಿಸ್ಬೇಕು? ಭೂಮಿಯನ್ನು. ನಿಮ್ಮ ಮನೆಯ ಭೂಮಿಯನ್ನು ಗುರುತಿಸಿ. ನೀವೇ ಪಂಡಿತರು, ನೀವೇ ಜ್ಯೋತಿಷಿಗಳು, ನೀವೇ ಜ್ಞಾನಿಗಳು, ನೀವೇ ಸೈನ್ಸಿಸ್ಟ್ಗಳು, ಎಲ್ಲವೂ ನೀವೇ. ಇದು ಆಗ್ಬೇಕ್ರಿ. ಕಲಿಯೋದು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಕಲಿಸ್ತೀವಿ ಅಂತ ಯಾರು ಹೇಳಿದ್ರೆ ಅವರಂಥ ಮೂರ್ಖರು, ಅವ್ರ ಹಿಂದೆ ಹೋಗಬೇಡಿ. ನಾನು ಕಲಿಸ್ತೀನಿ ಬನ್ನಿ, ನಿಮ್ಮದು ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಕೆಲವರು. ಅವ್ರು ನೋಡ್ಕೊಂಡು ಆಗೈತೆ, ಏನೂ ಗೊತ್ತಾಗಿಲ್ಲ. ಏನಮ್ಮ, ಅವ್ರು ನೋಡ್ಕೊಂಡವ್ರು ಏನೂ ಗೊತ್ತಾಗಿಲ್ಲ, ಆದರೂ ಕಲಿಸ್ತೀನಿ ಅಂತ ಅವರೇ. ಕಲಿಸ್ಲಿ, ತೊಂದರೆ ಇಲ್ಲ, ನೀವು ಹಿಂದೆ ಬೀಳಬೇಡಿ ಅಂತ ಹೇಳ್ತೀನಿ. ಅಮ್ಮ, ನಿಂಗೆ ಖುಷಿ ಆಯ್ತಾ, ಬೇಜಾರಾಯ್ತಾ? ಇಲ್ಲ, ಬೇಜಾರೇನಿಲ್ಲ ಗುರುಗಳೇ. ಯಾಕೆಂದರೆ ನಿಮ್ಮ ಮಗಳು ತುಂಬ ಬೇಜಾರಾಗ್ತಾಳೆ ಅಂದರೆ ಅವಳು ಟಾಯ್ಲೆಟ್ಗೆ ಹೋಗಿ ಬಂದಾಗ ನೋಡಬೇಕು ನೀನು. ಮನಸ್ಸು ಎಷ್ಟು ಬೇಜಾರು ಮಾಡ್ಕೊಂಡು ಸ್ವಲ್ಪ ಗಮನಿಸಮ್ಮ ನೀನು, ಸ್ವಲ್ಪ ಗಮನಿಸು. ಅವಳು ಹೋಗಿ ಬರಬೇಕಾದ್ರೆ ಡೆಲಿವರಿಗೆ ಹೋದ ಹೆಂಗಸು ಬೇಗ ಬರ್ತಾಳೆ, ಅವಳಿಗೆ ಚಿಂತೆ ಇಲ್ಲ. ಈ ಮೂಲಾ ನಕ್ಷತ್ರ ಹುಟ್ಟುಬಿಟ್ರೆ ಟಾಯ್ಲೆಟ್ಗೆ ಹೋಗಬೇಕಾದ್ರೆ ಏನಕ್ಕಾರು ಹುಟ್ಟಿದ್ದೀನೋ, ಇದನ್ನು ಯಾವ ತಂದೆ ತಾಯಿ ಅರ್ಥ ಮಾಡ್ಕೋತಾರೆ? ಯಾಕೆ ಅವ್ರಿಗೆ ಟೆನ್ಷನ್ನು? ಮಕ್ಕಳು ಟಾಯ್ಲೆಟ್ಗೆ ಹೋಗ್ತಕ್ಕಂಥದ್ದು ಹೇಳ್ತೀನಿ, ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಟಾಯ್ಲೆಟ್ಗೆ ಹೋಗ್ತಕ್ಕಂಥದ್ದು ಯಾಕೆ ಇಷ್ಟು ಪ್ರಾಧಾನ್ಯತೆ ಕೊಡಬೇಕು ಇದಕ್ಕೆ ಅನ್ನೋ ಪ್ರಶ್ನೆ ಹೇಳ್ಬಿಡ್ತೀನಿ. ನಮ್ಮ ವಾಸ ಮಾಡುವ ಮನೆಯ ಭೂಮಿಯಲ್ಲಿ ಇರ್ತಕ್ಕಂಥದ್ದು ಮಣ್ಣು. ಮಣ್ಣಿಗೆ ಬ್ರಾಕೆಟಲ್ಲಿ ಒಂದು ಪದ ಸೇರಿಸ್ಬೇಕು. ಮಣ್ಣು ಎಂದರೇನು? ಮಣ್ಣು ಎಂದರೇನು ಅಂದ್ರೆ ಏನದು? ಮಣ್ಣಿನ ಮೂಲಾರ್ಥ ಏನು? ಮಣ್ಣು ಬ್ರ್ಯಾಕೆಟಲ್ಲಿ ಮಲದೋಷ ಬರುತ್ತಿರುವುದು ನಮ್ಮ ಮನೆಯ ಮಣ್ಣಿನ ದೋಷದಿಂದಾನೇ ಅಂತ ನಮ್ಮ ಜನಕ್ಕಿನ್ನೂ ಗೊತ್ತಿಲ್ಲ. ಮಣ್ಣಿನ ದೋಷದಿಂದ, ನಮ್ಮ ಮನೆಯ ನಿವೇಶನದಲ್ಲಿರ್ತಕ್ಕಂಥ ಮಣ್ಣಿನ ದೋಷದಿಂದ ಆ ಮನೆಯಲ್ಲಿ ಗುದದ್ವಾರದಲ್ಲಿ ಏನೆಲ್ಲ ಇರುತ್ತೆ, ಫೈಲ್ಸು, ಇನ್ನೊಂದು ಏನೆಲ್ಲ ಅನುಭವಿಸ್ತಾ ಇದ್ದಾರೆ. ಒಯ್ತೀನಿ ಸ್ವಾಮಿ, ಆಗಲ್ಲ. ಹೋಗಬೇಕು ಅನಿಸುತ್ತೆ, ಹೋಗೋಕ್ಕಾಗಲ್ಲ. ಈ ಕರ್ಮಗಳ ಅನುಭವಿಸ್ತಾರೋ ಯಾರು ಅಂದರೆ ನಿಮ್ಮ ಮನೆಯ ಮಣ್ಣೇ ಕಾರಣ. ಇದಕ್ಕೆ ಯಾವುದೇ ಪ್ರಪಂಚದಲ್ಲಿ ಔಷಧಿ ಇಲ್ಲ. ನಿಮ್ಮ ಮನೆಯ ಮಣ್ಣಿನನ್ನು ನೀವು ಪೂರ್ಣವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಅದು ಹೆಂಗೆ ತಿಳ್ಕೊಳ್ಳೋದು ಹೇಳೋಣ. ಇವತ್ತು ಕಾರ್ಯಕ್ರಮದಲ್ಲಿ ಅವಕಾಶ ಆದರೆ ಹೇಳ್ತೀನಿ. ನಿಮ್ಮ ಮನೆಯ ಮಣ್ಣು ನಿಮ್ಮ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳ ನಕ್ಷತ್ರವನ್ನು ಹೇಗೆ ತೋರಿಸುತ್ತೆ, ಆ ಸತ್ಯ ನೀವು ಸೇರ್ಕೊಂಡು, ಮಕ್ಕಳು ಮಾತ್ರ ಅಲ್ಲ. ಯಾಕೆ ಅಂತಂದರೆ ಎಷ್ಟೋ ಜನಕ್ಕೆ ನಕ್ಷತ್ರ ಅಂದರೆ ಹೆದರ್ಕೊಂಡು ಹೋಗ್ತಾರೆ. ಆಮೇಲೆ ಯಾರು ಹೇಳ್ತಾ ಇಲ್ವಲ್ಲ, ಸರಿಯಾಗಿ ಹೇಳ್ತಾ ಇಲ್ವಲ್ಲ ಅನ್ಕೋತಾರೆ. ಸರಿಯಾಗಿ ಹೇಳೋದು ಸಿಕ್ಕಲ್ಲ. ಕೆಲವು ನಕ್ಷತ್ರಗಳಿಗೆ ನೀವೇನು ಮಾಡೋದು ಸಿಕ್ಕಲ್ಲ. ಅದಕ್ಕೋಸ್ಕರವಾಗಿ ನಿಮ್ಮ ಯಜಮಾನರಿಗೆ ಏನಾದ್ರು ಮಾಡಿ ಪ್ರಯತ್ನ ಮಾಡಿ ಆಂಜನೇಯ ದೇವಸ್ಥಾನ ಕರ್ಕೊಂಡೋಗಿ ಒಂದು 3 ದಿನ ನಿಮ್ಮ ಯಜಮಾನ ಜೊತೆಲಿ ಕರ್ಕೊಂಡೋಗಕ್ಕಾಗತ್ತೆ ನಮ್ಮ ನಿನ್ನ ಕೈಲಿ? ಆಗತ್ತೆ ಗುರುಗಳೇ, ಆಗತ್ತೆ. ಪ್ರಯತ್ನ ಮಾಡಿ, ಏನು ಹೇಳ್ಬೇಡ. ಶನಿವಾರ ದಿನ ಫಸ್ಟ್ ಕ್ಲಾಸಾಗಿ ಹಬ್ಬದ ಥರ ಇಟ್ಕೊ ಮನೆಯಲ್ಲಿ. ಬಾಳೆ ಎಲೆ ಊಟ ಮಧ್ಯಾಹ್ನ, ಬೆಳಿಗ್ಗೆ ಲೈಟಾಗಿ ಏನಾರು ಒಂಚೂರು ಫಲಹಾರ, ರಾತ್ರಿಗೆ ಹಣ್ಣು ತಿನ್ಕೊಂಡು ಮಲ್ಕೋಬೇಕು. ಗಂಡ ಹೆಂಡತಿ ನಿಮ್ಮ ಮಗಳು ಇಷ್ಟು ಮಾಡ್ಸಮ್ಮ, ನಿಮ್ಮ ಮಗಳು ಎಷ್ಟು ಖುಷಿ ಆಗ್ತಾಳೆ, ಮೋಷನ್ಗೆ ಎಷ್ಟು ಚೆನ್ನಾಗಿ ಹೋಗ್ತಾಳೆ. ಇದನ್ನು ನೀವು ತಿಳ್ಕೊಂಡು ಈ ಸತ್ಯ ಅರ್ಥ ಆದಾಗ ನಿಮ್ಮ ಯಜಮಾನ್ರಿಗೆ ಕರ್ಕೊಂಡು ಕ್ಲೀನಾಗಿ ತಿಳ್ಕೊಳ್ಳೋಣ, ನಡೀರಿ ಅಂತೇಳಿ ಮಗು ಸಮೇತ ಬನ್ನಿ, ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಬಿಂದೂರಿ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗಳ ಬಗ್ಗೆ ತಿಳ್ಕೊಬೇಕಿತ್ತು. ಅವ್ರದ್ದು ನಕ್ಷತ್ರ ತಿಳಿಸಿ. ರೋಹಿಣಿ ನಕ್ಷತ್ರ, ಇನ್ನು 6 ತಿಂಗಳು ಮಗು. ಓಕೆ, ಅವಳ ಆರೋಗ್ಯ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಇದೇ ಮೊದಲನೇ ಮಗುವೇನಮ್ಮ? ಇಲ್ಲ ಗುರುಗಳೇ, ಇದು 2ನೇ ಮಗು. ಮೊದಲನೇದು ಏನು ನಕ್ಷತ್ರ? ಮೊದಲನೇ ಮಗುದು ಗೊತ್ತಿಲ್ಲ, ಮಾರ್ತವೆ. ಉತ್ತರ ನಕ್ಷತ್ರ ಗುರುಗಳೇ. ಪುಣ್ಯ ಮಾಡಿತ್ತು ಸದ್ಯ ಹೇಳ್ಬಿಟ್ಟಲ್ಲ ತಾಯಿ. ವಯಸ್ಸೆಷ್ಟು? ಹೇಳಿ ಗುರುಗಳೇ. ವಯಸ್ಸೆಷ್ಟು ಮಗುಗೆ? ಫಸ್ಟ್ನೇ ಮಗುಗೆ 4 ವರ್ಷ ಕಂಪ್ಲೀಟ್ ಆಗಿದೆ. ಈಗ 5ನೇ ವರ್ಷ ನಡೀತಾ ಇದೆ. ಅದು ಗಂಡು ಮಗುನಾ? ಗಂಡು ಮಗು. ನೀನೇನು ಓದಿದೀಯಾ? ನಾನು BA B.Ed MA ಮಾಡಿದ್ದೀನಿ ಗುರುಗಳೇ. ತುಂಬ ಸಂತೋಷ. ಈಗ ಒಂದು ಪ್ರಶ್ನೆ ಕೇಳ್ತೀನಿ. 4 ವರ್ಷದ ಮಗು ನೇರವಾಗಿ ಕೂತ್ಕೊಳ್ಳುತ್ತೆ ಅಂತ ನೋಡಿದ್ಯಾನಮ್ಮ ನಿನ್ನ ಮಗನ? ಕುತ್ಕೋತಾನೆ ಗುರುಗಳೇ. ಅಮ್ಮ, ಕತ್ತಿಯಲ್ಲಿರುತ್ತೆ, ಸ್ವಲ್ಪ ನೋಡು.
ಕೂತ್ಕೊಳ್ದೆ ಇನ್ನೇನು ಹೋಗ್ತಾನೆ, ಕೂತಿರ್ತಾನೆ. ಹೆಂಗ್ ಕೂತಿರ್ತಾನೆ ನಿನಗೆ ಗೊತ್ತಿರ್ಬೇಕಲ್ಲ. ಅಂದ್ರೆ ಒಂದೇ ಕಡೆ ಕುತ್ಕೊಳ್ಳಲ್ಲ ಗುರುಗಳೇ, ಅವನೊಂದ್ ಸ್ವಲ್ಪ ಕೇಳ್ತಾ ಇದ್ದಾನೆ, ಆ ಕಡೆ ಈ ಕಡೆ ಓಡಾಡ್ತಾ ಅಂತೂ ಇದ್ದಾನೆ. ಈಗಾರು ಅಕೌಂಟ್ ಓಪನ್ ಬಿಸ್ತಲ್ಲ, ಈಗಾರು ಗೊತ್ತಾಯ್ತಲ್ಲ ನಿನಗೆ ಒಂದ್ ಕಡೆ ಕೂತ್ಕೊಳಕ್ ಆಗಲ್ಲ ಅಂತ ಗೊತ್ತಾಯ್ತಲ್ಲ. ಹೌದು ಗುರುಗಳೇ, ಬೇಜಾರು ಮಾಡ್ಕೋಬೇಡ. ಇದನ್ನ ತಿಳ್ಕೊಳ್ದೆ ರಿಪೇರಿ ಮಾಡಿದೆ ಇನ್ನೊಂದು ಮಗು ಯಾಕೆ ಬೇಕಿತ್ತಮ್ಮ ಅಂತ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಇಲ್ಲ ಗುರುಗಳೇ, ಇದನ್ನ ರಿಪೇರಿ ಮಾಡ್ಬೇಕಿತ್ತಾ ಇನ್ನೊಂದು ಮಗು ಮಾಡ್ಕೋಬೇಕಿತ್ತಾ? ರಿಪೇರಿ ಮಾಡ್ಬೇಕಿತ್ತು, ಪುರ್ಸತ್ತಿರ್ಲಿಲ್ಲ. ಹಾಗೇನಿಲ್ಲ ಗುರುಗಳೇ. ಅಮ್ಮ BA-B.Ed ಮಾಡಿದ್ರೆ ಏನು ಪ್ರಯೋಜನ? ಒಂದು ಮಗು ಆದಮೇಲೆ ರಿಪೇರಿ ಮಾಡ್ಕೊಂಡು ಇನ್ನೊಂದು ಮಗು ಮಾಡ್ಕೋಬೇಕು ಅಂತ ಯಾವ ಸ್ಕೂಲಲ್ಲಿ ಹೇಳ್ಕೊಡಲ್ವೇ? ಹೌದು ಗುರುಗಳೇ. ಅರ್ಜೆಂಟು ಕೆಲವ್ರು ಹೇಳ್ತಾರೆ ವಯಸ್ಸಲ್ಲಿ ಮಾಡ್ಕೋಬೇಕು, ಮಾಡ್ಕೊಂಬಿಡಿ ಒಂದು 3-4, ಆಮೇಲೆ ವಯಸ್ಸು ಮೀರ್ಬಿಟ್ರೆ ಆಗಲ್ಲ, ಅದ್ಯಾಕೆ 3-4 ಬೇಕು, ಒಂದೇ ಸಾಕ್ಬಿಡಿ. ಅದನ್ನೇ ರಿಪೇರಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಮಗೆ. 3-4 ಮಾಡ್ಕೊಂಡು ಏನು ಮಾಡೋಣ? ಒಂದು ಮಗು ಅಲ್ಲ ಅಂತಾರಲ್ಲ ಗುರುಗಳೇ. ಅಲ್ಲ, ಒಂದಿದ್ರು ಅಷ್ಟೇ 30 ಇದ್ರು ಅಷ್ಟೇ, ನಮಗೆ ನೆಮ್ಮದಿ ಬೇಕಲ್ಲ ಹಾ. ಅಲ್ವಾ? ನೆಮ್ಮದಿ ಇಲ್ಲದ ಮಕ್ಕಳೇನಕ್ಕದು? ಸಮಾಜಕ್ಕೆ ಕೆಡ್ಕೋ, ಹೌದು. ನಮಗೂ ಕೆಡ್ಕೋ, ಬೇಡ ಬಿಡಿ. ಅದು ಮಗು ಇರಲೇಬೇಕು ಅಂತೇನು ಕಾನೂನಾ ಇಲ್ಲಿ? ನೀವ್ ಹೇಳ್ತೀರಾ ಗುರುಗಳೇ, ಅಪ್ಪ ಅಮ್ಮ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತಾ ತಾಯಿ? ಹಾ, ಅರ್ಥ ಆಯ್ತು ಗುರುಗಳೇ. ಈಗ ವಿಷಯ ಏನಕ್ಕೆ ಈ ಮಾತು ಹೇಳಿದೆ ಅಂತಂದರೆ, ಈಗ ಪಾಪ 6 ತಿಂಗಳ ಮಗು ಅಂತ್ಯ, ಅದು ಹಾಲು ಕುಡಿತಕ್ಕಂಥ ಸನ್ನಿವೇಶಕ್ಕೆ ನಾವು ಇದನ್ನು ಹೇಳಿದ್ರೆ ಮಗುಗೆ ನಂಜು ಬರುತ್ತೆ, ನಿನಗೂ ಮನಸ್ಸಿಗೆ ಬೇಜಾರಾದಾಗ ಮಗು ಹಾಲು ಕೊಡಬಾರ್ದು. ರೋಹಿಣಿ ನಕ್ಷತ್ರ, ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡೋದು? ಪೊಲೀಸ್ ಗುರುಗಳೇ. ರಾತ್ರಿ ಹೊತ್ತು ತುಂಬ ತಡವಾಗಿ ಬರ್ತಾರ ನಿಮ್ಮ ಯಜಮಾನ್ರು? ಹಂಗೇನಿಲ್ಲ ಗುರುಗಳೇ, ಅವರು ಡ್ಯೂಟಿ ಇದ್ದ ಟೈಮಲ್ಲಿ. ಅಲ್ಲಮ್ಮ, ಒಂದು ನಿಮಿಷ. ಮದುವೆ ಆದಾಗಿನಿಂದ ಅವರು ನೈಟ್ ಹೋಗ್ತಾರೆ ಅಂತಕ್ಕಂಥ ವಿಚಾರ ಇದೆಯಾ ನಿಮ್ಮ ಯಜಮಾನ್ರು? ಹಾ ಗುರುಗಳೇ, ಹೋಗ್ತಾರೆ, ನೈಟ್ ಡ್ಯೂಟಿ ಇರುತ್ತೆ. ಯಾಕೆ ಈ ಮಾತು ಹೇಳಿದೆ ಅಂದರೆ, ಆ ಮೊದಲನೇ ಮಗು ಹುಟ್ಟಿರೋದು ಉತ್ತರ ನಕ್ಷತ್ರ. ಹೌದು. ಈಗ ಹುಟ್ಟಿರ್ತಕ್ಕಂಥ ನಕ್ಷತ್ರ ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರ. ಮನಃಶಾಂತಿ ಇಲ್ಲದ ರೀತಿಯಲ್ಲಿ ಪಾಪ ಡ್ಯೂಟಿ, ಅವ್ರ ಪೊಲೀಸ್ನ ಡ್ಯೂಟಿ ಅಲ್ವಾ, ಯಾವಾಗ ಬೇಕಾಗ ಹೋಗ್ಲೇಬೇಕು. ಆ ಮನಃಶಾಂತಿ ಇಲ್ಲದ ಕಾರಣ ಈ ಎರಡೂ ಮಕ್ಕಳು ತೃಪ್ತಿದಾಯಕವಾಗಿ ಉಸಿರಾಟ ಚೆನ್ನಾಗಿರಲ್ಲ. ಮಕ್ಕಳ ಉಸಿರಾಟ. ಅಮ್ಮ ನೀನು ಆ ಮಗುದು ಹೊಟ್ಟೆ ಸ್ವಲ್ಪ ಮುಟ್ಟಿದ್ರೆ, ಅಮ್ಮ ಕೇಳಿಸ್ಕೊತಾ ಇದೆಯಾ? ಹಾ, ಕೇಳಿಸ್ಕೊತಾ ಇದ್ದೀನಿ ಗುರುಗಳೇ. ಹೊಟ್ಟೆ ಸ್ವಲ್ಪ ಗಟ್ಟಿ ಅನ್ಸುತ್ತಾ? ಸ್ವಲ್ಪ ಗಮನಿಸಿದ್ಯಾ, ನೋಡಿದ್ಯಾ? ಹೌದು ಗುರುಗಳೇ. ನೀನು ಅದೊಂದನ್ನು ಗಮನಿಸ್ಕೊಂಡ್ರೆ ಸಾಕು. ಹೊಟ್ಟೆ ಬಿಗಿ ಇದ್ರೆ ಮಕ್ಕಳು ಯಾವ ಕಾರಣಕ್ಕೂ ಆರೋಗ್ಯ ಚೆನ್ನಾಗಿರಲ್ಲ. ತಿಳ್ಕೊಂಡೇನು ಖುಷಿ ಆಯ್ತಾ, ಬೇಜಾರಾಯ್ತಾ? ಇಲ್ಲ, ತಿಳ್ಕೊಂಡು ಖುಷಿ ಆಯ್ತು. ಈಗ ಏನ್ ಮಾಡ್ಬೇಕು ಅಂತ ತಿಳ್ಕೊಬೇಕಲ್ಲ ಗುರುಗಳೇ. ನಿಮ್ಮ ಯಜಮಾನ್ ಒಪ್ಕೋಬೇಕಲ್ಲ ಇದೆಲ್ಲ ಕೇಳಕ್ಕೆ? ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗಿದ್ದಾರೆ ಗುರುಗಳೇ. ಅಲ್ಲಮ್ಮ, ಒಪ್ಕೋಬೇಕಲ್ಲ, ತಿಳ್ಕೊಳ್ಳೋಣ ಅನ್ನಕ್ಕೆ. ಹಾ, ಅಲ್ವಾ? ಒಪ್ಕೋತಾರೆ. ಒಪ್ಕೊಂಡ್ರೆ ಸಾಕು. ಒಂದು ತಿಳ್ಕೊ, ಈಗ ಆಗಿದೆ, ಬೇಜಾರು ಮಾಡ್ಕೋಬೇಡ. ಮೊದಲು ಏನಪ್ಪ ಅಂದರೆ, ನೀವು ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್ ಗುರುಗಳೇ. ಈಗ ಬಾಣಂತಿ ಅಂದ್ಬಿಟ್ಟು ಏನಾರು 3 ದಿನಕ್ಕೆ 2 ದಿನಕ್ಕೆ ಅವಾಗ ತಿಂತೀಯನಮ್ಮ? ಹಾ ಗುರುಗಳೇ. ಸ್ವಲ್ಪ 1 ವಾರ ಬ್ರೇಕ್ ಮಾಡ್ತೀಯಾ? ಓಕೆ ಗುರುಗಳೇ. ಒಂದು ವಾರ ಬ್ರೇಕ್ ಮಾಡಿ ಸಾಕು. ಹಾ, ಓಕೆ. ಸಂಜೆ ಊಟ ಒಂದು ಸ್ವಲ್ಪ ಅರ್ಧ ಮಾಡು, ರಾತ್ರಿ ತಿನ್ನೋದೇ 2 ಭಾಗ ಮಾಡ್ಕೊ. ಹಾ, 6:30ಗೆ ಒಂದು ಸ್ವಲ್ಪ ತಿನ್ನು, ಆಮೇಲೆ ಇನ್ನು ಸ್ವಲ್ಪ ಮಲಗೋದು 1 ಅವರ್ ಬಿಟ್ಟು ಒಂದು ಸ್ವಲ್ಪ ತಿನ್ನು, 1 ಅವರ್ ಮುಂಚಿತವಾಗಿ ಇನ್ನೊಂದು ಸ್ವಲ್ಪ ತಿನ್ನು. ಹಾ ಸರಿ ಗುರುಗಳೇ. ಅಂದರೆ ಒಂದು ಸಲ ತಿನ್ನೋದನ್ನ 2 ಭಾಗ ಮಾಡ್ಕೊ. ಹಾ, ಚೆನ್ನಾಗಿ ಹಗದು ತಿನ್ನು. ಆಮೇಲೆ ಊಟ ಮಾಡುವಾಗ ಮಗುಗೆ ಹಾಲು ಕೊಡಬಾರ್ದು. ಹಾ ಗುರುಗಳೇ. ಊಟ ಮಾಡಿದ ತಕ್ಷಣ ಹಾಲು ಕೊಡಬಾರ್ದು. ಸರಿ ಗುರುಗಳೇ. ಊಟ ಮಾಡು ಅಂತ ಮಗುಗೆ ಹಾಲು ಕೊಡ್ಬೇಕಾದ್ರೆ ಯೋಚನೆ ಮಾಡಬಾರ್ದು. ಸರಿ ಗುರುಗಳೇ. ಈ ರೀತಿ ಪ್ರೀತಿಯಿಂದ ಆ ರೀತಿ ಒಂದು ಮೇಂಟೈನ್ ಮಾಡು. 1 ವಾರ ನೀನು ನಾನ್ ವೆಜ್ ನಿಲ್ಲಿಸು, ನಿನಗೆ ಗೊತ್ತಾಗುತ್ತೆ ಮಗು ಎಷ್ಟು ಫ್ರೀ ಆಗತ್ತೆ ಅಂತ. ಆಮೇಲೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು ತಾಯಿ, ಒಳ್ಳೆಯದಾಗಲಿ. ಈಗಲೇ ಕ್ಲೀನ್ ಮಾಡಿ, 2 ಮಕ್ಕಳು ಚಿಕ್ಕ ವಯಸ್ಸು, ಚೆನ್ನಾಗಿ ರೆಡಿ ಮಾಡಿ. ಮಕ್ಕಳು ಇರೋದು ಮನೆಯಲ್ಲಿ ಭಗವಂತ ಇದ್ದಂಗೆ. ನಾವು ಮಕ್ಕಳನ್ನು ಬಿಟ್ಬಿಟ್ಟು, ಇಲ್ಲ ಮಕ್ಕಳನ್ನು ಎಳ್ಕೊಂಡು ದರ ಅಂತ ದೇವಸ್ಥಾನಕ್ಕೆ ಹೋಗ್ತೀವಿ. ಮಕ್ಕಳೇ ದೇವ್ರಿ, ಅವ್ರು ರಿಪೇರಿ ಮಾಡಿ ಅಂದರೆ ಎಳ್ಕೊಂಡು ಹೋಗ್ತೀವಿ ನಾವು. ಈ ಅಭ್ಯಾಸಗಳೆಲ್ಲ ನಾವು ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ ನಿಮ್ಮ ಮೂಲಕ ಅಂತ ಹೇಳ್ತೀನಿ ತಾಯಿ. ಒಳ್ಳೆಯದಾಗಲಿ, ಯೋಚನೆ ಮಾಡಬೇಡ, ಪ್ರಯತ್ನ ಮಾಡು. ಮಗುವನ್ನು ರೆಡಿ ಮಾಡಿ, ರಿಪೇರಿ ಮಾಡಿ, ನೀವು ರಿಪೇರಿ ಆಗಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಈಗ ಹುಟ್ಟಿದ ಮಗು ಹೊಟ್ಟೆಯಿಂದನೇ ಉಸಿರಾಡುವಂಥ ಪ್ರಕ್ರಿಯೆ ಇರುತ್ತೆ ಗುರುಗಳೇ, ಅದು ನೀವು ತುಂಬ ಸಲ ಹೇಳಿದ್ದೀರಾ. ಆಗಿದ್ರೂ ಸಹ ಮಗುಗೆ ಹೊಟ್ಟೆ ಟೈಟ್ ಇರುತ್ತೆ, ಯಾಕೆ? ನಾನು ಈಗಲೇ ಹೇಳಿದೆ ಅಮ್ಮ, ನಾವು ಉಸಿರಾಡ್ತಿರೋದು ಬದುಕಿದ್ದೀವಿ ಅಂತ ಗುರ್ತಕ್ಕಷ್ಟೇ. ನಮ್ಮ ಜೀವನಕ್ಕೆ, ನಮ್ಮ ಆಯುಷ್ವಂತರಾಗಿ ಬದುಕುವುದಕ್ಕೆ ಉಸಿರಾಟ ನಮಗೆ ಗೊತ್ತಿಲ್ಲ.
ಅಲ್ಲ ಗುರುಗಳೇ, ಈಗ 6 ತಿಂಗಳು ಮಗು ಅಂತಂದ್ರೆ ಅದು ಹೊಟ್ಟೆಯಿಂದನೇ ಉಸಿರಾಡ್ತಿರುತ್ತಲ್ವಾ ಗುರುಗಳೇ? ಪುನಃ ಹಾಗಿದ್ರೂ ಹೊಟ್ಟೆ ಟೈಟ್ ಆಗಿ ಬರುತ್ತೆ. ಒಂದು ನಿಮಿಷ, ಉಸಿರಾಡಿದ ತಕ್ಷಣ ಹೊಟ್ಟೆಗೂ ಅದಕ್ಕೂ ಸಂಬಂಧ ಇದೆ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಇನ್ನೊಂದೇನಪ್ಪ ಅಂದರೆ, 6 ತಿಂಗಳ ಮಗುವಿಗೆ ಆಗುವಷ್ಟು ಶಕ್ತಿ ಆ ಮಗುವಿನಲ್ಲಿಲ್ಲ. ಓಕೆ, ಶಕ್ತಿಯ ಕೊರತೆ ಇದೆ ಮತ್ತೆ ಅಂತ ಹೇಳಿ. ಮಗುವಿನಲ್ಲಿ ಶಕ್ತಿಯ ಕೊರತೆ ಇದೆ, ಅದು ಅರಗಿಸ್ಕೊಳಕ್ ಆಗಲ್ಲ. ಎಲ್ಲರೂ 15 ಇಡ್ಲಿ ತಿನ್ನಕ್ಕಾಗತ್ತಾ? ಆಗಲ್ಲ ಗುರುಗಳೇ. 5 ತಿನ್ನಕ್ಕೂ ಆಗಲ್ಲ. 2 ತಿಂದ್ರೆ ಬೇವ್ರು ಅರ್ಸ್ಕೊತಾ ಇರ್ತಾರೆ. ಕೆಲವರು 100 ಇಡ್ಲಿ ಬೇಕಾದ್ರೆ ತಿನ್ನೋರವ್ರೆ ಭೂಪತಿಗಳು, ಇಲ್ಲ ಅಂತೀಯಾ? ಇದಾರೆ ಗುರುಗಳೇ. ಯಾಕೆ ಅಂದರೆ ವಯಸ್ಸಿಗನುಸಾರವಾಗಿ, ವೃತ್ತಿಗನುಸಾರವಾಗಿ, ಸ್ಥಳಕ್ಕನುಸಾರವಾಗಿ, ಮನಸ್ಸಿಗೆ ಅನುಸಾರವಾಗಿ ಊಟ ತಗೋಬೇಕೆ ಹೊರತು ಪಕ್ಕದೊಂದು ತಿಂದ 5 ಇಡ್ಲಿ ಅಂತ ಇವನ್ ತಿಂದುಬಿಟ್ರೆ, ಅಣ್ಣ ತಿಂತಾನ ತಮ್ಮ ತಿಂದ್ರೆ ಅಷ್ಟೇ ಕತೆ. ಗುರುಗಳೇ ಅರ್ಥ ಆಯ್ತಲ್ಲ? ಯಾವುದನ್ನು ಹೋಲಿಕೆ ಕೊಟ್ಟು ಬದುಕಬೇಡಿ. ನನ್ನ ಅಕ್ಕ ಚೆನ್ನಾಗಳೆ ನಾನು ಚೆನ್ನಾಗಿರ್ಬೇಕು, ನನ್ನ ತಂಗಿ ಚೆನ್ನಾಗಳೆ ಈ ಹೋಲಿಕೆ ಮಾಡಿದ್ರೆ ಸತ್ರಿ. ಅವ್ನು ಡಾಕ್ಟ್ರ್ ಆಗವನೇ ಅಣ್ಣ, ನಾನು ತಮ್ಮ ಏನೋ ಆಗಬೇಕು, ಆಗಲ್ಲ. ಒಳ್ಳೆ ಶ್ರೀಮಂತರ ಮನೆ ಹುಡುಗಿ ಅವ್ನು ಮಾಡ್ಕೊಂಡ, ನಾನು ಲೈ ನೋಡಿದ್ರೆ ಚೆನ್ನಾಗಿರೋಳು ಮಾಡ್ಕೋಬೇಕು, ಆಗಲ್ಲ. ಅವನದೇ ನಿನ್ನೆ. ಇನ್ನು ಮೇಲೆ ಪ್ರತಿಯೊಬ್ಬರು ತಿಳ್ಕೊಳ್ಳಿ, ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಒಬ್ಬರಿಗಾದದನ್ನು ಇನ್ನೊಬ್ಬರು ನೋಡಿ ಹೊಟ್ಟೆ ಉರಿ ಪಡೋದು, ಅವ್ರನ್ನ ಓವರ್ಟೇಕ್ ಮಾಡೋಕ್ಕೆ ಹೋಗೋದು, ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದನ್ನು ದಯವಿಟ್ಟು ಬಿಟ್ಕೊಡಿ. ಮಕ್ಕಳಿಗೂ ಈ ರೀತಿ ಬುದ್ಧಿ ಹೇಳ್ಕೊಡಿ. ಯಾಕೆ ಅಂತಂದರೆ ಮಕ್ಕಳಲ್ಲೂ ಇದು ಬರುತ್ತೆ. ಹೌದು, ಅವನಿಗೊಂಥರ ನನಗೊಂಥರನಾ, ಅವ್ನಿಗೆ ಬೇರೆ ಊಟ ನನಗೆ ಬೇರೆ ಊಟನ, ಇವೆಲ್ಲ ನಡೆಯುತ್ತೆ. ಇದನ್ನು ನಾವು ಪ್ರಾರಂಭದಿಂದನೇ ಸರಿ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಗುರುಗಳೇ. ಹಲೋ ರಾಧಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ ಬಗ್ಗೆನೇ ತಿಳ್ಕೊಬೇಕಾಗಿತ್ತು. ನಿಮ್ದು ನಕ್ಷತ್ರ ತಿಳಿಸಿಮಾ. ನಂದು ಚಿತ್ತ ನಕ್ಷತ್ರ, ತುಲಾ ರಾಶಿ. ಗುರುಗಳಿದ್ದಾರೆ, ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ಹೇಳಿಮ್ಮ, ಏನಾಗಬೇಕಿತ್ತಮ್ಮ? ಗುರುಗಳೇ, ನಾವು ಒಂದ್ ಮನೆ ಕಟ್ಸೋಣ ಅಂತ ಶುರು ಮಾಡಿದ್ವಿ. ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೇನ ಶುರು ಮಾಡಿದ್ದು. ಅದು ಕಂಪ್ನಿಯವರಿಗೆ ಕೊಟ್ಬಿಟ್ರಿ ಗುರುಗಳೇ. ನಮ್ಗೆ ಸ್ವಲ್ಪ ಆರೋಗ್ಯ ಪ್ರಾಬ್ಲಮ್ ಇತ್ತು, ಹೋಗಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಕಂಪ್ನಿಯವ್ರಿಗೆ ಕೊಟ್ಬಿಟ್ಟಿದ್ವಿ. ಅವ್ರು ತುಂಬಾನೇ ಸತಾಯಿಸ್ತಾ ಇದ್ದಾರೆ ಗುರುಗಳೇ, ಕಟ್ತಾನೆ ಇಲ್ಲ. ದುಡ್ಡು ಇಸ್ಕೊಂಡ್ಬಿಟ್ಟು ಒಂದಿನ ಕೆಲಸ ಮಾಡ್ತಾರೆ, 1 ವಾರ ಕೆಲಸ ಮಾಡಲ್ಲ. ಈ ತರ ಮಾಡಿ ಕೆಲ್ಸಾನೇ ಆಗ್ತಾ ಇಲ್ಲ ಗುರುಗಳೇ. ಅದು ಅಮ್ಮ ಮನೆ ಹತ್ರ ಹೋಗಿದ್ದ ನೀನು? ಹೋಗಿದ್ದೆ ಗುರುಗಳೇ. ಒಂದು ನಿಮಿಷ, ಅಲ್ಲಿ ನೀನು ಹೋದಾಗ ನಾಯಿ ಮಲಗಿರೋದು ನೋಡಿದ್ಯಾ? ಮಲಗಿದೆ, ನೋಡಿದ್ದೀನಿ ಗುರುಗಳೇ. ಈಗ ನೀನು ಅರ್ಥ ಮಾಡ್ಕೋಬೇಕು, ನಾಯಿ ಮಲಗೋದಕ್ಕೆ ತಂಗುದಾಣವಾದ ಮನೆ ಆಗಿದೆ. ಅದು ಹೀಗೆ ಹೇಳ್ತೀರಾ ಗುರುಗಳೇ, ಅಷ್ಟು ನಿಖರವಾಗಿ ನೀವು? ಅಲ್ಲ, ನಿಖರವಾಗಿ ಹೇಳೋದೇ ಆರೋಗ್ಯ ರಹಸ್ಯ. ಮನೆಗಳ ಹತ್ರ, ಮನೆಗಳಲ್ಲಿ ನಾಯಿ ಜಾಗ ಖಾಲಿ ಇದೆ, ಬಂದು ಮಲಕತಾವ, ಅದೇನು ದೊಡ್ಡ ವಿಷಯನಾ ಅಂತ ಹೇಳೋರಿದ್ದಾರೆ. ಅದಕ್ಕೆ ನಿನ್ನ ಪ್ರಶ್ನೆ ಅಲ್ವಾ? ನಾಯಿಗೆ ಇಷ್ಟವಾದ ಜಾಗ ಒಂದಿರುತ್ತೆ. ಈಗ ಇವ್ರ ಮನೆ ಹತ್ರ ನಾಯಿ ಇವ್ರು ಹೋದ ತಕ್ಷಣ ಎದ್ದುಬಿಟ್ಟು ಚೆನ್ನಾಗಿ ಮೈ ಮುರಿದ್ಬಿಟ್ಟು ಒಂದ್ಸಲ ಹಿಂಗೆ ನೋಡ್ತದೆ. ಏನು ನೋಡುತ್ತೆ? ಸುಮ್ಮನೆ ನೋಡೋಗಲ್ಲ ಅದು. ಮೇಲಕ್ಕೆ ಎದ್ಬಿಟ್ಟು ಮೈ ಮುರಿತದೆ, ಬಿಲ್ ಥರ ಮುರಿದ್ಬಿಟ್ಟು ಹಿಂಗೆ ನೋಡ್ತದೆ. ಯಾರು ಅಂದ್ರಲ್ಲ ಇವ್ರ ಕಡೆಯವರೇ. ಯಾರ ಕಡೆಯವರು? ಇವ್ರ ಕಡೆಯವರು ಅಂದ್ರೆ ಸತ್ತಿರೋರೆಲ್ಲ. ಇವರೆಲ್ಲ ಬರೀ ಖಾಲಿ ತಾಟ ಕೊಟ್ಬಿಟ್ಟು ಊಟ ಇಲ್ಲದೆ ಟಾಟಾ ಟಾಟಾ ಹೋಗಿ ಬನ್ನಿ ಅಂದ್ಬಿಟ್ಟವ್ರೆ. ಅದಕ್ಕೆ ಚಿತ್ತಾನಕ್ಸಲ್ಲಿ ಹುಟ್ಟಿರೋದು. ಇವರಿಗೆ ಯಾವ ಕಾರಣಕ್ಕೂ ಕೋತಿ, ನಾಯಿ, ಇಲಿ, ಬೆಕ್ಕು, ಇರುವೆ, ತಿಗಣೆ, ಜಿರ್ಲೆ ಎಲ್ಲ ಕಾಟ ಕೊಡ್ತದೆ. ಈಗ ಇವ್ರ ಮನೇಲಿ ಬೇಕಾದಷ್ಟಿದೆ ಈ ವಿಚಾರ. ಅಂದ್ರೆ ಯಾರ ಮನೇಲಿ ಇಲ್ವಾ? ಇರುತ್ತೆ, ಪರ್ಸೆಂಟೇಜ್ ಜಾಸ್ತಿ. ಅಮ್ಮ ಏನು ಹೇಳ್ತೀಯ ನಾನು ಹೇಳಿದ್ದು? ಹೌದು ಗುರುಗಳೇ. ಇದನ್ನ ತಿಳ್ಕೊಡ್ರಿ ಮೊದಲು. ನೀವು ಮನೆ ಕಟ್ಟಕ್ಕೆ ಆಗಲ್ಲ. ಯಾಕೆ ಅಂದರೆ ಮನೆ ಕಟ್ಟೋದು ಎಲ್ರಿಗೂ ಬಂದ್ಬಿಡಲ್ಲ. ಆಸೆ ಸ್ವಾಮಿ ಒಂದು ಮನೆ ಬೇಡವಾ ಅಂತ ಕೇಳಿದ್ರು ನನ್ನ ಹತ್ರ ಉತ್ತರ ಇಲ್ಲ. ವಾಲ್ವೋ ಬಸ್ಸಲ್ಲಿ ಹೋಗಕ್ಕೆ ಆಸೆ, ದುಡ್ಡಿದ್ಯಾ? ಇಲ್ಲ ಅಂದರೆ ಆಸೆ ಇಟ್ಕೋಬಾರ್ದು ಅಷ್ಟೇ. ಎಲ್ರಿಗೂ ಇರುತ್ತೆ ರೀ, ಮನೆ ಕಟ್ಟಬೇಕು, ಮದುವೆ ಮಾಡ್ಕೋಬೇಕು, ಮಗು ಮಾಡ್ಕೋಬೇಕು, ಸರಿ. ಆದರೆ ಅದಕ್ಕೆ ಏನು ತಿಳ್ಕೋಬೇಕು ಅಂತ ತಿಳ್ಕೊಳ್ಳದೆ ನೀವು ಮದುವೆ ಮಾಡ್ಕೊಂಡು ಮಗುನೂ ಮಾಡ್ಕೊಂಡು ಮನೆ ಕಟ್ಟಕ್ಕೆ ಹೋದ್ರೆ ಏನರ್ಥ? ಈಗ ಇದು ಶಾಸ್ತ್ರಗಳು ಹೇಳ್ತಾರ ಇದನ್ನ? ಇಲ್ಲ ಗುರುಗಳೇ. ನಮ್ಮ ಮಗು ಯಾವಾಗ ಆಗುತ್ತೆ ಅವ್ರು ಲೆಕ್ಕ ಹಾಕ್ಬಿಟ್ಟು ಹೇಳ್ಬಿಡ್ತಾನೆ, ಬರೋ ಯುಗಾದಿಗೆ ಆಯ್ತದೆ ಹೋಗುತ್ತೆ, ಆಯಿತಾ? ಮನೆ ಯಾವಾಗ ಕಟ್ತೀವಿ ಅಂದರೆ ಸಂಕ್ರಾಂತಿಗೆ ಹೇಳ್ಬಿಡ್ತಾನೆ. ಅಂದರೆ ಈ ಥರ ಪ್ಯಾಚ್ ಹಾಕ್ಕೊಂಡು ಬದುಕಬೇಕಾ ನಾವು? ಅಮ್ಮ ನಿಮ್ಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ? ಒಂದು ನಿಮಿಷ. ಮನೆ ನಿಂತಿರೋದು ತುಂಬ ಒಳ್ಳೇದಾಯಿತು, ತುಂಬ ಒಳ್ಳೇದು. ಮನೆ ಅರ್ಧಕ್ಕೆ ನಿಂತಿರೋದು ತುಂಬ ಒಳ್ಳೇದು. ಯಾಕೆ ಅಂದರೆ ಎಚ್ಚರಿಕೆ ಕೊಟ್ಟಿದೆ, ಸರಿ ಮಾಡ್ಕೊಂಡು ಮನೆಗೆ ಹೋಗೋ ಮೂರ್ಖರ ಅಂತ. ನೀವೇನಾದ್ರು ಮತ್ತೆ ಸಾಲ ಮಾಡಿ ಸಿಕ್ಕಾಬಟ್ಟೆ ಖರ್ಚಾಗತ್ತೆ, ಮನೆಗೆ ಸಿಕ್ಕಾಬಟ್ಟೆ ಖರ್ಚಾಗತ್ತೆ. ಯಾಕೆ ಅಂದರೆ ನೀವು ಯಾವ ರೀತಿ ಮನೆ ಕಟ್ಟಕ್ಕೆ ಪ್ರಯತ್ನ ಅಂತಲೇ ನಿಮ್ಗೆ ಗೊತ್ತಿಲ್ಲ. ಗುರುಗಳೇ, ಅದು ಪ್ರಯತ್ನ ಇಲ್ದೇನೆ ನೀವು ಹೇಳ್ತಾ ಇರೋದು ಸರಿಯಾಗಿದೆ ಗುರುಗಳೇ. ಒಟ್ನಲ್ಲಿ ನಾವು ಅದು ಪೂರ್ವ ನಿಯೋಜಿತ ಮಾಡ್ಕೊಳ್ದೇನೆ ನಮ್ಮ ಯಜಮಾನ್ರು ಮಾಡಿದ್ದು ಗುರುಗಳೇ. ಅದು ನಾವು ಒಂದ್ಸರಿ ಹೋಗಿ ವಿಚಾರಿಸಿದ್ವಿ, ಅವ್ರಿಗೆ ಬೇಡ ಅಂತ ಬಿಟ್ಬಿಟ್ವಿ ಗುರುಗಳೇ.
ಆಗಲ್ಲ, ಅಷ್ಟು ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಂತ ಹೇಳಿ ವಾಪಸ್ ಬಂದ್ಬಿಟ್ಟಿದ್ವಿ ಗುರುಗಳೇ. ಅವರು ಪದೇ ಪದೇ ಫೋನ್ ಮಾಡ್ಬಿಟ್ಟು ನಮ್ಗೆ ಒತ್ತಾಯ ಮಾಡಿದ್ವಿ ಅಂತ ನಮ್ಮ ಯಜಮಾನ್ರು ನಮ್ಗೆ ಹೋಗಿ ಅಗ್ರಿಮೆಂಟ್ ಮಾಡ್ಕೊ ಬನ್ನಿ ಅಂತ ಹೇಳಿ ಅವ್ರು ತುಂಬಾ ಫೋನ್ ಮಾಡ್ತಾ ಇದಾರೆ ಅಂತ ತುಂಬಾ ಒತ್ತಾಯ ಮಾಡಿ ನಮ್ಮ ಯಜಮಾನ್ರು ಕಳ್ಸಿದ್ರು ಗುರುಗಳೇ. ಅದು ನಾವು ಬೇಡ ಬಿಡು ಅಂತ ಹೇಳಿ, ಇನ್ನೇನು ನಮ್ಮ ಹತ್ರ ದುಡ್ಡಿಲ್ಲ, ನಾವ್ ಇಷ್ಟಕ್ಕೆ ಅಂತ ಮಾತಾಡಿದ್ವಿ, ಅವ್ರು ಆಗಲ್ಲ ಅಂತ ಹೇಳಿದಾರೆ, ಬೇಡ ನಮ್ ಕೈಯಲ್ಲಿ ದುಡ್ಡಿಲ್ಲ ಅಂತ ಹೇಳಿ ಸುಮ್ಮನಾಗ್ಬಿಟ್ಟಿದ್ವಿ ಗುರುಗಳೇ. ಆಮೇಲೆ ಒಂದ್ ನಿಮಿಷ ಅಮ್ಮ, ನಿಮ್ಮ ಮನೆ ಉತ್ತರ ದಕ್ಷಿಣ ಎಷ್ಟಿದೆ, ಪೂರ್ವ ಪಶ್ಚಿಮ ಎಷ್ಟಿದೆ ಗೊತ್ತಾ? ಗುರುಗಳೇ ಪೂರ್ವ ಪಶ್ಚಿಮ 30 ಇದೆ ಗುರುಗಳೇ. ಉತ್ತರ ದಕ್ಷಿಣ 40 ಇದೆ. ಇಲ್ಲೇ ಕೆಟ್ಟಿದ್ದು ನೀವು, ಇಲ್ಲೇ ಕೆಟ್ಟೋಗಿರೋದು ನೀವು. ಯಾಕೆ ಅಂದ್ರಮ್ಮ, ಅಷ್ಟೊಂದು ದೊಡ್ಡ ಮನೆ ಅವಶ್ಯಕತೆ ಇತ್ತಾ ನಿಮ್ಗೆ? ಏನಕ್ಕೆ ಬೇಕು ಅಷ್ಟೊಂದು ದೊಡ್ಡ ಮನೆ? ಅಲ್ಲ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನೀವು ಯಾರೋ ಮಗಳು ಯಾವತ್ತೋ ಮದುವೆ ಆಗೋಕ್ಕೆ ಅಳಿಯ ಬರೋಕ್ಕೆ ಒಂದು ರೂಮು, ಯಾವತ್ತೋ ಸೊಸೆ ಬರೋಕ್ಕೆ ಅದಕ್ಕೊಂದು ರೂಮು, ಯಾಕೆ ಬೇಕಿದ್ದು? ನೀವು ಗಂಡ ಹೆಂಡ್ತಿ ಮಕ್ಕಳಿರುವಷ್ಟಕ್ಕೆ ಮನೆ ಕಟ್ಕೊಳ್ಳಿ. ಅವ್ರು ದೊಡ್ಡವರಾಗಿ ಮದುವೆ ಮಾಡ್ಕೊಳ್ಳೋ ಇನ್ನೊಂದು ಮನೆ ಕಟ್ಟಿದ್ರೆ ಆಯಿತು. ಯಾರು ಪ್ಲ್ಯಾನ್ ಮಾಡಿ ಮಕ್ಕಳಿಗೆ ಅಳಿಯನಿಗೆ ಸೊಸೆಗೆ ಮನೆ ಕಟ್ತಾರೆ, ಅವ್ರ ಮನೆ ಅಷ್ಟೇ ನಮೋ ನಮ. ಯಾಕೆ ಬೇಕು? 30-40 ಸೈಟ್ ಪೂರ್ತಿ ಮನೆ ಕಟ್ಟುವಂಥ ದುಡ್ಡು ಎಷ್ಟು ಬೇಕು? ಶ್ರಮ ಎಷ್ಟು? ಹಿಂಸೆ ಎಷ್ಟು? ಏನಮ್ಮ, ನೀವು ಒಂದು ತಿಳ್ಕೊಳ್ಳಿ, ಆ ಮನೆ ನಿಂತಿರೋದಕ್ಕೋಸ್ಕರವಾಗಿ ನೀವೇನು ಮಾಡಿ ಅಂದರೆ, ತುಂಬ ಒಳ್ಳೆಯದಾಯಿತು, ದುಡ್ಡು ಏನೇ ಹೋಗಿದೆ ಅನ್ನೋ ಲೆಕ್ಕ ಬಿಟ್ಟು ಇನ್ನು ಮುಂದಕ್ಕೆ ಇದನ್ನು ಯಾವ ರೀತಿ ಮಾಡಿಕೊಂಡು ಮುಂದುವರಿಬೇಕು ಅಂತ. ಇದು ಬೇರೆಯವ್ರಿಗೆ ದಯವಿಟ್ಟು ತಪ್ಪು ಹೇಳ್ಬೇಡಿ. ಯಾರೋ ಬಂದ, ಕಾಂಟ್ರಾಕ್ಟ್ ಬಂದ, ದುಡ್ಡು ಇಸ್ಕೊಂಬಿಟ್ಟ, ದುಡ್ಡು ಕೊಡ್ತಾ ಇಲ್ಲ, ಇನ್ನೂ ನೀವು ಮುಂದಕ್ಕೆ ಇನ್ನೂ ಸಾಲ ಮಾಡಿ ತಗೊಳಕತ್ತೀರಾ. ಹಿಂಗೆ ಮುಂದೆ ಹೋದರೆ ಯಾವ ಕಾರಣಕ್ಕೂ ದುಡ್ಡು ಕೊಡೋಕೆ ಹೋಗಬೇಡಿ, ಯಾರನ್ನೂ ಮತ್ತೆ ಬಂದು ಕೆಲಸ ಶುರು ಮಾಡಿಸ್ಬೇಡಿ. ಮನೆಯಲ್ಲಿ ಆಗಿರ್ತಕ್ಕಂಥ ಆಯುವರ್ಗದಲ್ಲಿ 1, ರಸ್ತೆಯಲ್ಲಿ 2, ಪ್ಲ್ಯಾನಲ್ಲಿ 3, ಇದರಲ್ಲಿ ಯಾವ್ದು ತಪ್ಪಾಗಿದೆ ತಿಳ್ಕೊಂಡು ಮನೆಯನ್ನು ಕರೆಕ್ಟ್ ರೀತಿಯಲ್ಲಿ ತಿಳ್ಕೊಂಡು ಮಾಡ್ಕೊಳ್ಳಿ. ಸುಮ್ಮನೆ ಹೋಗಿ ತಗಲಾಕೊಂಡು ಸಾಲ ಏರ್ಕೊಂಡು ಮನೆಗೆ ಹೋದರೆ ಮತ್ತೆ ಮನೆಯಿಂದ ಹೊರಗೆ ಬರಬೇಕಾಗತ್ತೆ. ಹೆದರ್ಕೋಬೇಡಿ, ಕೂತು ಡಿಸೈಡ್ ಮಾಡಿ ವಿಷಯ ತಿಳ್ಕೊಳ್ಳಿ. ಮತ್ತು ಚಿತ್ತಾ ನಕ್ಷತ್ರಕ್ಕೆ ಇಷ್ಟೆಲ್ಲ ವಿಷಯ ಯಾಕೆ ಹೇಳಿದೆ ಅಂದರೆ, ಈ ಕರ್ಮದಿಂದ ಹೊರಗೆ ಬನ್ನಿ. ಹೊರಗೆ ಬಂದ ಮೇಲೆ ನಿಮಗೆ ಒಳ್ಳೆ ರೀತಿ ಜಾಗ ಸಿಗುತ್ತೆ, ಒಳ್ಳೆ ರೀತಿ ಮನೆ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ ಗುರುಗಳೇ. ಇನ್ನು ಕೆಟ್ಟ ಆಲೋಚನೆಗಳ ವಿಚಾರವಾಗಿ ಮಾತನಾಡ್ತಿದ್ವಿ ಗುರುಗಳೇ. ಈಗ ವಿಷಯಕ್ಕೆ ಬರೋದೇ ಆದರೆ, ನಮ್ಮ ಜನ್ಮಭೂಮಿ, ನಮ್ಮಮ್ಮ ಅಂತ ನಾವೇನು ಯೋಚನೆ ಮಾಡ್ತೀವೋ, ಹೌದು, ಹೆತ್ತ ತಾಯಿ ಅಂತ ನಾವೇನು ಯೋಚನೆ ಮಾಡ್ತೀವೋ, ಹಾಗೆ ನಮ್ಮ ಭೂಮಿ ಬಗ್ಗೆ ಸತ್ಯ ತಿಳ್ಕೋಬೇಕು. ನಮ್ಮ ತಾಯಿ ಚೆನ್ನಾಗಿರಲಿ ಅಂತ ಇಷ್ಟಪಡ್ತೀವಿ, ಆದರೆ ತಾಯಿ ಬಗ್ಗೆನೂ ತಿಳ್ಕೊಂಡಿಲ್ಲ. ನಾವು ಮನೇಲಿ ನೆಮ್ಮದಿ ಇರಬೇಕು ಅಂತ ಇಷ್ಟಪಡ್ತೀವಿ, ಮನೆ ಬಗ್ಗೆನೂ ತಿಳ್ಕೊಂಡಿಲ್ಲ. ಏನು ತಿಳ್ಕೊಬೇಕಾಗಾದ್ರೆ, ಏನು ತಿಳ್ಕೊಬೇಕಿತ್ತು ಅಂತ ನಿನ್ನ ಪ್ರಶ್ನೆ. ಹೌದು ಗುರುಗಳೇ, ಅದಕ್ಕೆ ಉತ್ತರ ಹೇಳೋಣ. ನಮಗೆ ಇವತ್ತು ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಯಾರೋ ಒಬ್ರಿಗಾಗ್ಬೋದು ಅಥವಾ 2-3 ಜನಕ್ಕಾಗ್ಬೋದು, ಔಷಧಿಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ಮನೆಯನ್ನು ಕಟ್ಟಿದಾಗ, ಔಷಧಿ ಉತ್ಪತ್ತಿ ಮಾಡುವ ಮನೆಯನ್ನು ಕಟ್ಟಿದಾಗ ಮನೆಯಲ್ಲಿ ಅನಾರೋಗ್ಯ ಯಾವ ಕಾರಣಕ್ಕೂ ಬಂದರೆ ಏನು ನೆಗಡಿ ಆಗ್ಬೋದು, ಕೆಮ್ಮು ಬರ್ಬೋದು, ವೈಪರೀತ್ಯ ಆದಾಗ. ಅದು ಬಿಟ್ಟು ಮೂಳೆ ಮುರ್ಕೊಳ್ಳೋದು, ಆಕ್ಸಿಡೆಂಟ್ ಆಗೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು, ವಿಷ ಕುಡಿಯೋದು, ಮನೆ ಬಿಟ್ಟು ಹೋಗೋದು, ಇವೆಲ್ಲ ನಡೀತಾ ಇದೆ, ಹಿಂದೆನೂ ನಡೆದಿದೆ ಅಂದರೆ ನಿಮ್ಮ ವಂಶಸ್ಥರಿಗೂ ಮನೆ ಕಟ್ಟೋದು ಗೊತ್ತಿಲ್ಲ, ಅವರು ಹಂಗೆ ಸತ್ರು. ಅದೇ ಮನೇಲಿ ನೀವಿದ್ದೀರಾ, ನೀವು ಹಂಗೆ ಸಾಯ್ತಾ ಇದ್ದೀರಾ ಜೀವ ಸಹಿತ, ಅಥವಾ ಆ ಮನೆಯಲ್ಲಿ ಇನ್ನೊಂದು ಮನೆ ಕಟ್ಟಿದ್ರಿ. ಇದೆಲ್ಲವೂ ಕೂಡ ಹಿರಿಯರು ತಿಳ್ಕೊಂಡಿದ್ರು ಅಪ್ರಾಣೆ ಇಲ್ಲ. ಜೀವನ ಪರ್ಯಂತ ಮನೆ ಅಂತಕ್ಕಂಥ ಸತ್ಯಾಂಶವನ್ನು ತಿಳ್ಕೊಂಡಿರ್ತಕ್ಕಂಥ ಶಾಸ್ತ್ರ ಅಂತಕ್ಕಂಥ ಇದ್ದಕ್ಕಂದ್ರೆ 1980ನೇ ಇಸ್ವಿ ಪೆನ್ನಲ್ಲಿ ಬರೆದಿಟ್ಕೊಂಬಿಡಿ. 1980ನೇ ಇಸ್ವಿಯಿಂದ ಈಚೆಗೆ ನಮ್ಮ ಪ್ರಪಂಚ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂದರೆ ಅದಕ್ಕೊಂದು ಕಾರಣ ಹೇಳ್ಬಿಡ್ತೀನಿ. 1980ನೇ ಇಸ್ವಿಗೆ ಮನೆ ಯಾರು ಕಟ್ಟಿದ್ದೀರಾ ಅವ್ರು ಬರ್ಕೊಳ್ಳಿ, ನಿಮ್ಮ ಮನೆ ಗುರುತಿಸ್ಕೊಳ್ಳಿ. ಏನಾಗಿರುತ್ತೆ? ನಮ್ಮ ಮನೆಗೆ ಔಷಧ ಬೇಕು ಅಂತ ಹೇಳಿದೆ. ಯಾವುದು ಔಷಧ? ನಂಬರ್ 1 ಮರ. ಯಾವುದು? ಮರದ ಪಕ್ಕ ಮರಳು, ಮರಳು ಪಕ್ಕ ಮಣ್ಣು. ಇವು 3 ಔಷಧಿಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ಸತ್ಯಾಂಶವಾಗಿರ್ತಕ್ಕಂಥ ಶ್ರೇಷ್ಠತೆಯಾಗಿರ್ತಕ್ಕಂತಹ ಔಷಧಿ. ಈಗ ಮರಳು ಹೋಯ್ತು, ಇದೆಯಾ? ಮರಳು ಯಾವಾಗ ಹೋಯ್ತು, ಭೂಮಿಯಲ್ಲಿ ಇರ್ತಕ್ಕಂಥ ಏನೇನು ಭೂತ, ಮಾಟ, ಪೀಡೆ, ಪಿಶಾಚಿ ಇವೆಲ್ಲ ತಿಳ್ಕೊಂಡವ್ರಲ್ಲಮ್ಮ, ಇದೆಲ್ಲ ಭೂಮಿಯಿಂದಲೇ ಬರ್ತಾ ಇರೋದು. ಯಾಕೆ ಅಂದರೆ ಆ ಎರ್ಚೋ ಮರಳು ತಂದು ಭೂಮಿಯಲ್ಲಿ ರೋಡ್ಗೆ ಎರ್ಸ್ತಾರಲ್ಲಮ್ಮ, ಆ ಸಿಮೆಂಟ್ ಧೂಳು. ನಾವು ಧೂಳ್ ಮಗ ಧೂಳ್ ಸಾಂಗೈತ, ಧೂಳ್ ಮಗ ಧೂಳ್, ಹಂಗೆ ನಾವು ಜೀವನ ಎಲ್ಲ ಧೂಳ್.
ಯಾಕ್ರಿ ಬೇಕಿಂತ ಕರ್ಮದ ಮನೆ? ಮನೆ ಅಂದರೆ ಮನೆ ಥರನೇ ಕಟ್ಟಬೇಕು. ದೇವಾಲಯಕ್ಕೆ ಮೀರಿ ಮನೆ ನಮ್ದಾಗಿರಬೇಕು. ದೇವಾಲಯ ಕಟ್ಟಿದಾಗ ಅಲ್ಲಿ ಯಾರು ರಾತ್ರಿ ಹೊತ್ತು ಮಲಗಲ್ಲ, ಹೌದು, ಅಲ್ಲಿ ವ್ಯತ್ಯಾಸ ಗೊತ್ತಾಗಲ್ಲ. ಇಲ್ಲಿ ನಾವು ಮಲಗಬೇಕು, ಊಟ ಮಾಡಬೇಕು, ಎಲ್ಲ ಅರ್ಥ ಆಗಬೇಕು, ಜನ ಚೆನ್ನಾಗಿ, ಮಕ್ಕಳು ಇರ್ತಾರಲ್ಲ ಚೆನ್ನಾಗಿರ್ಬೇಕು. ಹೌದು. ಹಾಗಿದ್ದ ಮೇಲೆ ದೇವಸ್ಥಾನಕ್ಕೆ ನಾವು ವಿಭಿನ್ನವಾದದ್ದು ಯಾವುದು? ಮನೆ. ಪುಣ್ಯಕರವಾದ ಕೆಲಸ ಯಾವುದು ಜೀವನದಲ್ಲಿ ಮನುಷ್ಯನಿಗೆ ಮಾಡಬೇಕಾಗಿರೋದು? ಮನೆ ಕಟ್ಟುವುದೇ ಜನ್ಮ ಜನ್ಮಾಂತರದ ಪುಣ್ಯಶೇಷ. ಒಂದು ನಿವೇಶನ ಸಿಗಬೇಕಾದ್ರೆ ನಿಮ್ಮ ಪುಣ್ಯ ಇರಬೇಕು, ಒಳ್ಳೆ ರೀತಿ ಮನೆ ಕಟ್ಟಬೇಕಾದ್ರೆ ನಿಮ್ಮ ಪುಣ್ಯ ಇರಬೇಕು. ಈ ಪುಣ್ಯ ಇದೆಯಾ ಇಲ್ವಾ ಅಂತ ಶಾಸ್ತ್ರ ಹೇಳೋರಿಗೆ ಯಾವ ಕಾರಣಕ್ಕೂ ಗೊತ್ತಿಲ್ಲ. ನೀವಂತೂ ತಿಳ್ಕೊಂಡೇ ಇಲ್ಲ. ಯಾಕೆ ಅಂದರೆ ಮನೆ ಕಟ್ತೋರೆಲ್ಲ ಚೆನ್ನಾಗಿಲ್ಲ. ಮನೆ ಕಟ್ಟಬೇಕು ಅಂದರೆ ನಿಮ್ಮಲ್ಲಿ ಶಿಸ್ತಿರಬೇಕು, ಪೂರ್ವ ಸಿದ್ಧತೆ ಬೇಕು. ಪೂರ್ವ ಸಿದ್ಧತೆ ಅಂದರೆ ಮಗು ಹುಟ್ಟೋದಕ್ಕೂ ಗೊತ್ತಿಲ್ಲ, ಮನೆ ಕಟ್ಟೋದಕ್ಕೂ ಗೊತ್ತಿಲ್ಲ, ಮದುವೆ ಮಾಡ್ಕೊಳ್ಳೋಕ್ಕೂ ಗೊತ್ತಿಲ್ಲ. ಪೂರ್ವ ಸಿದ್ಧತೆ ಬೇಕಾ ಬೇಡವಾ? ಈ ಪೂರ್ವ ಸಿದ್ಧತೆ ಬೇಕು ಅಂದರೆ ಕಾರ್ಯಕ್ರಮನ ಹಾಗೇ ಆಲಿಸ್ತಾ ಹೋಗಿ ನಿಜವಾಗ್ಲೂ ಅರ್ಥ ಆಗತ್ತೆ. ಆ ಸಿದ್ಧತೆ ಏನು ಅಂದರೆ ಇವತ್ತು ಹೇಳಿದ್ದೀನಿ. ಯಾವ ವಿಷಯದಲ್ಲಿ? ಮರಳು, ಮಣ್ಣು, ಮರ. ಈ ಕರೆಕ್ಟಾಗಿ ಒಂದು ತಿಂಗಳಿಗೆ ಕರೆಕ್ಟಾಗಿ ಆಗಬೇಕು ಸ್ವಾಮಿ. ಡಾಕ್ಟರ್ ಹತ್ರ ಎಲ್ಲ ಹೋಗಿ ಬಂದೆ, ಕರೆಕ್ಟಾಗಿ ಊಟ ತಿಂತಾ ಇದ್ದೀನಿ, ನಿದ್ದೆನೂ ಚೆನ್ನಾಗಿ ಬರ್ತದೆ, ಆದರೂ ಕರೆಕ್ಟಾಗಿ ಆಯ್ತಲ್ಲ, ಒಂದು ವಾರ ಹಿಂದಕ್ಕೆ ಒಂದು ವಾರ ಮುಂದಕ್ಕೆ ಸ್ವಾಮಿ ಅಂತಾರೆ. ಹೌದು ಅಲ್ವಾ? ಆ ಮನೆಯಲ್ಲಿ ಇರಬೇಕಾದದ್ದ ಹೆಣ್ಣಿನ ಋತುವಿಗೂ, ನೇರವಾಗಿ ಹೇಳ್ಬಿಡ್ತೀನಿ, ಹೆಣ್ಣಿನ ಆಗುವಂತಹ ಋತುವಿಗೂ ಆ ಮನೆಯಲ್ಲಿ ಇರ್ತಕ್ಕಂತಹ ಮರಕ್ಕೂ ನಿಕಟವಾದ ಸಂಬಂಧ ಇದೆ. ಕರೆಕ್ಟಾಗಿ 27 ದಿನಕ್ಕೆ ಆಗಬೇಕು ಅನ್ನೋದಾದರೆ ಆ ಮನೇಲಿ ಇರ್ತಕ್ಕಂಥ ಕಿಟಕಿ ಬಾಗಿಲನ್ನು ಕೇಳಬೇಕು, ಮರ ಯಾವುದು. ಯಾರು ಕಿಟಕಿ ಬಾಗಿಲಿಗೆ ಬಣ್ಣ ಹೊಡಿತಾರೋ, ನಾವು ಬಣ್ಣ ಹೊಡಿತಾನೆ ಕಲ್ತಿರೋದು, ಮನುಷ್ಯನ ಮುಖಕ್ಕೂ ಬಣ್ಣ, ಮನೆಗೂ ಬಣ್ಣ, ಕಿಟಕಿ ಬಾಗಿಲಿಗೂ ಬಣ್ಣ. ಯಾರ ಮನೆಯಲ್ಲಿ ಕಿಟಕಿ ಬಾಗಿಲಿಗೆ ಬಣ್ಣ ಹೊಡೆದ್ರು ಅವರು ಮಾನಸಿಕ ರೋಗಿಗಳು, ಅವರ ಮನೆಯಲ್ಲಿ ಶಾಶ್ವತವಾಗಿರ್ತಾರೆ. ಬಣ್ಣ ಹೊಡಿಬಾರ್ದಾ? ಹೊಡಿಬೇಕೇನಮ್ಮ? ಕಿಟಕಿ ಬಾಗಿಲು ಬಣ್ಣ ಹೊಡಿಬಾರ್ದ, ಅಪ್ರಾಣೆ ಹೊಡಿಬಾರ್ದು. ನಾವು ಸತ್ತಿದ್ದೀವಿ ಅಂತಲೇ ಅರ್ಥ. ಯಾಕೆ ಹೊಡಿಬಾರ್ದು ಅಂತ ಎಲ್ರಿಗೂ ಅನುಮಾನ ಇದೆಯಲ್ವಾ? ಏನು ಮಾಡೋಣ? ನಾಳೆವರೆಗೂ ಕಾಯ್ಬೇಕು ಅಲ್ವಾ? ಕಿಟಕಿ ಬಾಗಿಲಿಗೆ ಬಣ್ಣ ಅಲ್ಲ, ಮತ್ತೆ ಯಾವುದು? ಪಾಲಿಶ್. ಮರ ಹೇಗಿರುತ್ತೋ ಹಾಗೆ ಇರಬೇಕದು, ಪ್ರಕೃತಿದತ್ತವಾಗಿ. ಆಮೇಲೆ ಇನ್ನೊಂದು ದೊಡ್ಡ ಕೆಟ್ಟ ವ್ಯವಹಾರ ಏನು ಗೊತ್ತಾ? ಮನೆ ಕಟ್ಟುವಾಗ ಅದನ್ನ ಚೆನ್ನಾಗಿ ಮುತ್ತು ಮಾಡಿ ಕರೆಕ್ಟಾಗಿ ಮಾಡಿಸ್ಬಿಟ್ಟು ಕಿಟಕಿ ಮಾಡಿಸ್ಬಿಡ್ತಾರೆ. ಆಮೇಲೆ ತಿರುಗಿ ನೋಡೋ ಗಂಟ 5 ವರ್ಷನೋ 8 ವರ್ಷನೋ ಆಯ್ತದೆ. ಕಿಟಕಿ ಹೆಂಗದೆ ಅಂತೂ ನೋಡಿರಲ್ಲ, ಬಾಗಿಲು ಹೆಂಗೆ ಒಣಕೊಂಡದೆ ಅಂತೂ ನೋಡಿರಲ್ಲ. ಹೌದಾ? ಮದುವೆ ಮಾಡ್ಕೊಂಡು ಜೀವನ ಎಲ್ಲ 40 ವರ್ಷ ಆಯ್ತು ಸ್ವಾಮಿ ಅಂತಾರೆ ಹೊರತು ಒಂದಿನನೂ ಗಂಡ ಹೆಂಡತಿ ಕುತ್ಕೊಂಡು ಜೊತೆ ಏನೂ ಮಾಡಿರಲ್ಲ. ಮದುವೆ ಆದಾಗ ಮಾತ್ರ ಜೊತೆ ಕೂತಿದ್ರು. ಹಾಗೆ ನಮ್ಮಲ್ಲಿ ಕೆಟ್ಟ ಅಭ್ಯಾಸ ಏನು ಅಂದರೆ, ಕೆಟ್ಟ ಚಾಳಿ ಏನು ಅಂದರೆ, ಏನೋ ಒಂದು ಮಾಡಿಬಿಟ್ರೆ ಮುಗಿದಾಯ್ತು. ವಸ್ತ್ರ ಬಂದಾಗ ಒಂಚೂರು 3 ದಿನ ಹಿಂಗೆ ಅಂದ್ಬಿಡೋದು, 4ನೇ ದಿನಕ್ಕೆ ಇಲ್ವೇ ಇಲ್ಲ. ಹಾಗಾಗಿ ಮರಕ್ಕೆ ನಾವು ಕಿಟಕಿ ಬಾಗಿಲಿಗೆ ಬಣ್ಣ ಹೊಡಿಸೋದ್ರಿಂದ ಏನು ಕರ್ಮ ಅನುಭವಿಸ್ತೀರಿ ಅಂತ ತಿಳ್ಕೊತಾ ಇದ್ದೀರಲ್ವಾ? ನಾಳೆವರೆಗೂ ಕಾಯ್ತಾ ಇರಿ. ಯಾಕೆಂದರೆ ನಮ್ಮ ವಾಸದ ಮನೆಯಲ್ಲಿರ್ತಕ್ಕಂಥ ಔಷಧಿಯನ್ನು ನಾವು ಯಾಕೆ ಬಳಸೋಕ್ಕಾಗ್ತಾ ಇಲ್ಲ? ಇದು ಒಂದು ಚಾಲೆಂಜ್ ಪ್ರಶ್ನೆ. ನೀವು ತಿಳ್ಕೊಳ್ಳೋಕ್ಕೂ ಚಾಲೆಂಜ್, ನಾನು ಹೇಳೋಕ್ಕೂ ಒಂದು ಚಾಲೆಂಜ್. ಸದಾ ಜೀವನದಲ್ಲಿ ಚಾಲೆಂಜಾಗಿ ಬದುಕಬೇಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮ. ನಾಳಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ 532, ಮಲತಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933 ಅಥವಾ 8618915231 ಅಥವಾ 9108258834.